ಮತ್ತೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಬಂದಿರತಕ್ಕಂಥ ಎಲ್ಲ ಆತ್ಮಜ್ಯೋತಿಗಳಿಗೆ ಶಿರಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ಸದ್ಗುರುಗಳಾದ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ಸಮರ್ಥ ಸದ್ಗುರು ಶ್ರೀ ರಂಗರಾವ್ ಮಹಾರಾಜ್ ಅವರ ಸತಶಿಷ್ಯರಾದ ಶಂಕರ್ರಾವ್ ಅನಂತಪುರ್ ಶ್ರೀ ಕ್ಷೇತ್ರ ಕೂಪಗಡ್ಡಿ ಮಹಾರಾಜರಿಗೆ ಸತ್ಸಂಗಕ್ಕೆ ಸ್ವಾಗತ ಮಾಡುತ್ತಾ, ಇಂದಿನ ಮನಾಚೆ ಬೋಧವನ್ನ ನಮ್ಮೆಲ್ಲರಿಗೂ ಆ ದಿವ್ಯ ಅಮೃತವಾಣಿಯಿಂದ ನಮ್ಮೆಲ್ಲರಿಗೂ ಬೋಧನೆ ಮಾಡಲಿ, ನಮ್ಮೆಲ್ಲರಿಗೂ ಕೃಪಾ ಆಶೀರ್ವಾದ ಮಾಡಲಿ, ಸಮರ್ಥ ರಾಮದಾಸರವರ ಬೋಧನೆ ತಿಳ್ಕೊಂಡು ನಮ್ಮ ಜೀವನ ಉದ್ಧಾರ ಆಗಲಿ ಅಂತ ಶ್ರೀ ಚರಣದಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವರಲ್ಲಿ ವ್ಯಾಖ್ಯಾನ ಶುರು ಮಾಡಬೇಕು ಅಂತ ಪ್ರಾರ್ಥನೆ ಮಾಡುತ್ತೇನೆ. ಜೈ ಜೈ ರಘುವೀರ ಸಮರ್ಥ. ಬರ राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देवो महेश्वरा गुरुर साक्षात परब्रह्म तस्मै श्री गुरुवे नमः। गुरुर साक्षात परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೆ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ, ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ, ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು महाराज की जय। श्री सद्गुरु दास राजा राम महाराज की जय। सकल साधु संत महाराज की जय। जय जय रघुवीर समर्थ। शुका सारिखे पूर्ण वैराग्य ज्यांचे, वशिष्ठा परिज्ञान योगेश्वराचे, कवी वाल्मिका सारिखा मान्य ऐसा, नमस्कार माझा सद्गुरु रामदासा. जय जय ರಘುವೀರ ಸಮರ್ಥ. ಭಕ್ತಿಯೊಳು ತುಕಾರಾಮ, ಅನುಭವದಲ್ಲಿ ಜ್ಞಾನದೇವ, ಶಾಂತಿಯೊಳು ಏಕನಾಥ, ವೈರಾಗ್ಯದಳು ಶುಕಮುನೀತ, ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. श्री राम जय राम जय जय राम, 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 श्री राम जय राम जय जय राम। सुंदर माधव मेघ श्याम, जानकी जीवन राम राम, सुंदर माधव मेघ श्याम, जानकी जीवन राम राम, श्री राम जय राम जय जय 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 राम। राम 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 सीता राम राम राम, राम 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 सीता राम राम राम, राम 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 सीता राम राम राम, राम 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 राम। राजाधिराज सद्गुरुनाथ महाराज की जय। श्री गुरुदेव दत्त। श्री राम।
ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನ ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರುದಾಸ್ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ದಂಡವತ ಪ್ರಣಾಮಗಳನ್ನ ಸಲ್ಲಿಸಿ, ಶ್ರೀ ಶಿವ ಚಿದಂಬರೇಶ್ವರ ಮಹಾರಾಜರ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವಂತಹ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾದ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಪವಿತ್ರ ಪಾದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನ ಸಲ್ಲಿಸಿ, ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ ಅಧಿದೇವತೆ ಆಗಿರುವಂತಹ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ದಂಡವತ ಪ್ರಣಾಮಗಳನ್ನ ಸಲ್ಲಿಸಿ, ಇನ್ನು ಈ ಒಂದು ಸತ್ಸಂಗ ಕಾರ್ಯಕ್ರಮದ ಜರುಗಲು ಪ್ರೇರಣಾಕರ್ತರು, ಕಾರಣಕರ್ತರು, ಆಮೇಲೆ ಸಾಕ್ಷಾತ್ ನಿರ್ಗುಣ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತಿನ ಈ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲಾ ಹಿರಿಯರಿಗೆ, ತಾಯಂದಿರಿಗೆ, ಗುರು ಬಂಧುಗಳಿಗೆ, ಗುರು ಭಗಿನಿಯರಿಗೆ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಇಂದು ಮತ್ತೊಮ್ಮೆ ಜೀವನದ ಸತ್ಯವನ್ನ ತಿಳ್ಕೊಳ್ಳಿಕ್ಕೆ, ನಮ್ಮ ಮನಸ್ಸಿಗೆ ನಾವು ಈ ಪರಮಾರ್ಥದ ಹಾದಿಯಲ್ಲಿ ಏನನ್ನ ಬೋಧ ಮಾಡ್ಕೊತ ಹೋಗ್ಬೇಕು, ಯಾವ್ದ್ಯಾವ್ದನ್ನ ಹಿಡಿಬೇಕು, ಯಾವ್ದ್ಯಾವ್ದನ್ನ ನಾವು ತ್ಯಜಿಸಬೇಕು, ಈ ಎಲ್ಲಾ ವಿಚಾರಗಳನ್ನ ಏನು ಸಮರ್ಥರು ಈ ಮನೋಬೋಧದ ಮುಖಾಂತರ ನಮಗ್ ತಿಳಿಸ್ಲಿಕ್ಕತ್ತಾರಲ್ಲ, ಅಂತ ಒಂದು ಮನಾಚೆ ಶ್ಲೋಕ 43 ಮತ್ತು 44 ಈ 2 ಶ್ಲೋಕಗಳ ಕುರಿತಾಗಿ ನೀವುಗಳೆಲ್ಲ ಇವತ್ತು ಚಿಂತನೆ ಮಾಡಬೇಕಾಗ್ಯದ. ಆ 2 ಶ್ಲೋಕಗಳು ಏನವ ಅನ್ನುವಂಥದ್ದು ಮೊದಲ ನಾನು ತಮ್ಮ ಮುಂದ ಅಂದು, ಆಮೇಲೆ ಆ ಒಂದೊಂದು ಶ್ಲೋಕದ ಬಗ್ಗೆ ನೀವುಗಳೆಲ್ಲ ಸಮರ್ಥರು ನುಡಿಸಿದಷ್ಟು ವಿಚಾರಗಳನ್ನ ನೀವುಗಳೆಲ್ಲ ಚಿಂತನೆ ಮಾಡೋಣ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಆ ಶ್ಲೋಕಗಳು ಏನ್ ಹೇಳ್ತಾವ ಅಂದ್ರೆ 43ನೇ ಶ್ಲೋಕ. ಮನಾ ಸಜ್ಜನ ಏಕ ಜೀವಿ ಧರಾವೆ, ಜನಿ ಆಪುಲೇಹಿ ತತುವಾ ಕರಾವೆ, ರಘುನಾಯಕ ವೀಣ ಬೋಲೋ ನ ಕೋಹೋ, ಸದಾ ಮಾನಸೀತೆ ನಿಧ್ಯಾಸ ರಾಹೋ. ಜಯ ರಘುವೀರ ಸಮರ್ಥ. ಮನಾರೆ ಜನಿ ಮೌನ ಮುದ್ರಾ ಧರಾವಿ, ಕಥಾ ಆದರೆ ರಾಘವಾಚಿ ಕರಾವಿ, ನಸೆ ರಾಮತೆ ಧಾಮ ಸೋಡು ನಿದ್ಯಾವೆ, ಸುಖಾಲಾಗಿ ಅರಣ್ಯ ಸೇವಿತ ಜಾವೆ. ಜಯ ರಘುವೀರ ಸಮರ್ಥ. ಈಗ ಶ್ಲೋಕ 43 ಸಮರ್ಥರು ಏನ್ ಹೇಳ್ತಾರಂದ್ರ, ಮನಾ ಸಜ್ಜನ ಏಕ ಜೀವಿ ಧರಾವೆ, ಜನಿ ಆಪುಲೇಹಿ ತತುವಾ ಕರಾವೆ, ರಘುನಾಯಕ ವೀಣ ಬೋಲೋ ನ ಕೋಹೋ, ಸದಾ ಮಾನಸೀತೆ ನಿಜ ಧ್ಯಾಸ ರಾಹೋ. ಇದರ ಅರ್ಥ ಸಾಮಾನ್ಯವಾಗಿ ಇದರ ಅರ್ಥ ಇಷ್ಟ ಆಗ್ತದ. ಎಲೈ ಸಜ್ಜನನಾದ ನನ್ನ ಮನಸ್ಸೇ, ರಘುರಾಮನೋರ್ವನನ್ನೇ ನನ್ನವನು ಎಂಬ ಒಂದೇ ಅನುಸಂಧಾನ ಇರಿಸಿಕೋ, ಇದರಿಂದ ನಿನ್ನ ಶ್ರೇಯಸ್ಸನ್ನು ಸಾಧಿಸಿಕೋ, ಅದಕ್ಕಾಗಿ ರಾಮನ ಹೊರತು ಏನನ್ನೂ ಮಾತನಾಡುವುದಿಲ್ಲ ಎಂಬ ನಿಯಮ ಪಾಲಿಸು ಅಂತೇಳಿ ಈ ಒಂದು ಶ್ಲೋಕದ ಅರ್ಥ. ಇನ್ನು 44ನೇ ಶ್ಲೋಕದ ಅರ್ಥ ಏನಂತಂದ್ರ, ಮನಾರೇ ಜನಿ ಮೌನ ಮುದ್ರಾಧರಾವಿ, ಕಥಾ ಆದರೆ ರಾಘವಾಚಿ ಕರಾವಿ, ನಸೆ ರಾಮತೆ ಧಾಮ ಸೋಡು ನಿದ್ಯಾವೆ, ಸುಖಾಲಾಗಿ ಅರಣ್ಯ ಸೇವಿತ ಜಾವೆ. ಎಲೈ ಮನಸ್ಸೆ, ಜಗತ್ತಿನಲ್ಲಿ ವ್ಯವಹಾರಿಕವಾಗಿ ಹೆಚ್ಚಿಗೆ ಮಾತನಾಡಬೇಡ, ಆದಷ್ಟು ಸುಮ್ಮನಿರು. ಮಾತಾಡಲೇಬೇಕಾದರೆ ಶ್ರೀರಾಮನ ಗುಣಗಾನ ಮಾಡು. ರಾಮನಿಲ್ಲದ, ರಾಮ ಭಕ್ತಿ ಇಲ್ಲದ ಮನೆಯನ್ನು ಬಿಟ್ಟು ಧ್ಯಾನ ಸುಖಕ್ಕಾಗಿ ಅರಣ್ಯವನ್ನು ಪ್ರವೇಶಿಸಿಯಾದರೂ ರಾಮನನ್ನು ಸೇವಿಸು ಅಂತ ಹೇಳಿ
ಈ ಒಂದು 44ನೇ ಶ್ಲೋಕ ಹೇಳ್ತದ. ಇವು ಎರಡು ಶ್ಲೋಕಗಳು ಇಷ್ಟೊಂದು ಅದ್ಭುತವಾಗಿವಲ್ಲ. ವಾಸ್ತವಿಕವಾಗಿ ನಾವು ಪ್ರತಿನಿತ್ಯ ಜೀವನದಲ್ಲಿ ನಾವು ಯಾವ ರೀತಿ ಬದುಕಬೇಕು ಅನ್ನುವಂತ ವಿಚಾರವನ್ನ ಸಮರ್ಥರು ಇಲ್ಲಿ ಹೇಳಿಕತ್ತಾರ. ಇದ್ರ ಜೊತೆ ಜನಿ ಆಪುಲೆ ಹಿತ ತುವಾಕರಾವೆ, ನೀನು ಎಲ್ಲರ ಜೊತೆ ಈ ಪ್ರಪಂಚದೊಳಗೆ ಇದ್ರು ಸಹಿತ ನಿನ್ನ ಹಿತವನ್ನ ನೀನು ಮಾಡ್ಕೋಬೇಕಪ್ಪ ಅಂತ ಹೇಳನ್ನುವಂತ ನಮ್ಮ ಹಿತ ಎದ್ರೊಳಗದ ಅನ್ನುವಂತ ವಿಚಾರಗಳನ್ನ ಈ ಎರಡು ಶ್ಲೋಕದೊಳಗ ಸಮರ್ಥರು ಹೇಳಿಕತ್ತಾರ. ಈಗ ಉಚಿತವಾದದ್ದು ಯಾವುದು ಅನ್ನುವಂಥದ್ದನ್ನ ನೀವುಗಳೆಲ್ಲ ಮೊದಲು ಚಿಂತನೆ ಮಾಡ್ಬೇಕು. ಯಾಕಂದ್ರೆ ಈ ಶ್ಲೋಕದಾಗ ಏನ್ ಹೇಳ್ತಾರ, ಮನಾಸಜ್ಜನ ಏಕ ಜೀವಿಧರಾವೆ ಜನಿ ಆಪುಲೆ ಹಿತ ತುವಾಕರಾವೆ. ಸಜ್ಜನನಾದ ಮನವೇ, ಇದನ್ನು ನೀನು ನಿನ್ನ ಮನಸ್ಸಿನಾಗ ಗಟ್ಟಿಯಾಗಿ ಹಿಡ್ಕೋ. ನಿನ್ನ ಚಿತ್ತದೊಳಗ, ನಿನ್ನ ಬುದ್ಧಿಯೊಳಗ, ನಿನ್ನ ಪ್ರತಿಯೊಂದು ಏನಪ್ಪಾ ಅಂದ್ರೆ ಚಿಂತನದೊಳಗ ನೀ ಇದನ್ನ ಗಟ್ಟಿ ಹಿಡ್ಕೋ. ಏನಂದ್ರ ನಿನ್ನ ಸದ್ಗುರುನಾಥ ಮಾಡಿದಂತ ಉಪಕಾರವನ್ನ, ನಿನ್ನ ಸದ್ಗುರುನಾಥ ನಿನಗೆ ಮಾಡಿದಂತ ಉಪಕಾರ, ಅವನ ಸ್ಮರಣ, ಅವನು ನೀಡಿದಂತಹ ಅನುಗ್ರಹಿತ ನಾಮ, ಇವನ್ನ ಬಿಟ್ಟು ಮತ್ತೊಂದು ಏನು ಚಿಂತನೆ ಮಾಡಬೇಡಂತಾರ ಅವ್ರು. ನಾವು ಒಂದು ಗುರುವಿನಿಂದ ಅನುಗ್ರಹಿತರಾದ್ಮೇಲೆ ನಾವ್ ಹೆಂಗಿರ್ಬೇಕು ಅಂತಂದ್ರ ಸದ್ಗುರುನಾಥನ ಹೊರತಾಗಿ ಮತ್ತ ಅನ್ಯ ಯಾವುದನ್ನೂ ಏನಪ್ಪಾ ಅಂದ್ರೆ ವಿಚಾರ ಮಾಡಬಾರದು. ಯಾಕಂದ್ರ ಒಮ್ಮೆ ಅವ್ರಿಗೆ ನಾವು ಸರ್ವಾರ್ಪಣರಾಗಿ ಬಿಟ್ಟಾಗ ಮತ್ತೊಂದು ವಿಚಾರ ಮಾಡುವಂತ ಅಧಿಕಾರ ವಾಸ್ತವಿಕವಾಗಿ ನಿಮಗ ಇರುವುದಿಲ್ಲ. ಅದು ನಾವೇನ್ ಮಾಡ್ಬಿಡ್ತೇವು, ಅದನ್ನ ಸದ್ಗುರುನಾಥಿಂದ ಅನುಗ್ರಹಿತರಾದರೂ ಸಹಿತ ನಮ್ಮ ವಿಚಾರಗಳು ಪ್ರಪಂಚಕ್ಕೆ ಹತ್ತಿದಂತ ವಿಚಾರಗಳನ್ನೇ ನಾವು ಮಾಡ್ತೇವೆ. ಪ್ರಪಂಚಕ್ಕೆ ಬೇಕಾದಂತ ವಿಚಾರ, ಜನರ ಜೋಡಿ 108 ಏನಪ್ಪಾ ಅಂದ್ರ ಇಲ್ಲದ ಉಪದ್ಯಾಪ್ ಮಾತಿನೊಳಗೆ ನಾವು ಕಾಲ ಕಳಿತೇವೆ, ವಿಷಯ ಚಿಂತನದೊಳಗೆ ಕಾಲ ಕಳಿತೇವೆ. ದುಡ್ಡ, ವ್ಯವಹಾರ, ಅಧಿಕಾರ, ಪ್ರತಿಷ್ಠಾ ಇವೆಲ್ಲದರ ವಿಚಾರದೊಳಗೆ ನಾವು ಕಾಲ ಕಳಿತಿರ್ತೇವೆ. ಇದರಿಂದ ನಿನ್ನ ಹಿತ ಆಗುದಿಲ್ಲ ಅಂತಾರ. ಇದರಿಂದ ನಮ್ಮ ಹಿತ ಆಗುದಿಲ್ಲ. ಯಾಕಂದ್ರೆ ನಿನಗೆ ಮಾರ್ಗ ಸಿಕ್ಕ ಮೇಲೆ ನಿನ್ನ ಹಿತದ ಆ ಮಾರ್ಗದೊಳಗೆ ನಿನ್ನ ಸ್ವಹಿತವನ್ನ ಸಾಧಿಸುವ ಸಂಬಂಧ ಸದ್ಗುರುಗಳು ಏನ್ ಹೇಳ್ಯಾರ, ನಿನ್ನ ಸ್ವಹಿತ ಸಾಧಿಸುವ. ಸ್ವಹಿತ ಅಂದ್ರ ಆತ್ಮಹಿತವನ್ನ ನಿನ್ನ ಸಾಧಿಸುವ ಅಂತಾರ ಸಮರ್ಥರಂತಾರ. ಇದ್ರೊಳಗ ಒಂದ್ ಕಡೆ ನರದೇಹಾಚೆ ಉಚಿತ, ದಾಸೋಹದೊಳಗೆ ಏನ್ ಹೇಳ್ತಾರ್ರಿ, ನರದೇಹಾಚೆ ಉಚಿತ ಕಾಹಿ ಕರಾವೆ ಆತ್ಮಹಿತ, ಯಥಾನುಶಕ್ತಿ ಚಿತ್ತ ವಿತ್ತ ಸರ್ವೋತ್ತಮೀಲಾವಾವೆ ಅಂತ ಹೇಳಿ ಸಮರ್ಥರು ದಾಸೋಹದೊಳಗ ನರದೇಹ ಸ್ತವಂತೊಳಗ ಈ ಮಾತು ಹೇಳ್ತಾರ. ಅವ್ರಂತಾರ, ನರದೇಹಕ್ಕೆ ಬಂದ ಮೇಲೆ, ಇಂಥ ಅಮೂಲ್ಯವಾದಂತಹ ಜೀವನ ನಮಗೆ ಸಿಕ್ಕ ಮೇಲೆ ನಾವು ಉಚಿತವಾದದ್ದು ಯಾವ್ದದ, ಹಿತವಾದದ್ದು ಯಾವ್ದದ ಅಂದ್ರ ಇಲ್ಲಿ ಕೇವಲ ನಮ್ಮ ಆತ್ಮಹಿತವನ್ನು ನಾವು ಮಾಡ್ಕೋಬೇಕಾಗ್ತದೆ. ನಾನು ಯಾರು ಅನ್ನುವಂತ ತಿಳ್ಕೊಬೇಕಾಗಿದೆ. ಜೀವನದೊಳಗ ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಯಾವುದು ಸಾರ, ಯಾವುದು ಅಸಾರ, ಯಾವುದನ್ನ ನಾವು ಹಿಡಿದ್ರಿಂದ ನನಗೆ ಸುಖ ಆಗ್ತದ, ಯಾವುದನ್ನ ಹಿಡಿಲಿಲ್ಲ ಅಂದ್ರೆ ನನಗೆ ದುಃಖ ಆಗ್ತದ, ಹಿಡಿದ್ರೆ ದುಃಖ ಆಗ್ತದ. ಇವೆಲ್ಲ ನಿನ್ನ ಸಾರಾಸಾರಿ ವಿಚಾರ ಮಾಡಿಕೊಂಡು ನಿನ್ನ ಹಿತವನ್ನ, ಸ್ವಹಿತವನ್ನ ಸಾಧಿಸ್ಬೇಕಾಗಿತ್ತಂದ್ರ ಮನಾಸಜ್ಜನ ಏಕ ಜೀವಿಧರಾವೆ, ಅದನ್ನು ಒಂದೇ ಹಿಡಿ ಅಂತಾರ. ಏನು ಸದ್ಗುರುನಾಥ ಕೊಟ್ಟಂತ ನಾಮೋಪದೇಶ, ಅವನು ನಮಗ ಮಾಡಿದಂತ ಉಪದೇಶ, ಜೀವನದೊಳಗೆ ನಾವು ಹೆಂಗ ನಡಿಬೇಕು ಅಂತೇಳಿ ಸದ್ಗುರುನಾಥ ನಮ್ಮ ಮನೆಗೆ ಬಂದು ಹೇಳ್ಯಾನ, ಮನಿ ತನಕ ಬಂದು ಹೇಳ್ಯಾನ. ಅಂದಾಗ ಆ ಮಾತುಗಳ ಬಗ್ಗೆ ನೀನು ದುರ್ಲಕ್ಷ್ಯ ಮಾಡಿ, ಅಂದ್ರೆ ಲಕ್ಷ್ಯ ಇರ್ಲಾರ್ದಂಗ ಮಾಡಿ, ಲಕ್ಷ್ಯವನ್ನ ಯಾವುದು ಅಶಾಶ್ವತದ, ಯಾವುದರಿಂದ ಇನ್ನುವರೆಗೂ ಯಾರಿಗೂ ಸುಖ ಸಿಕ್ಕಿಲ್ಲ ಅಂತ ಅಶಾಶ್ವತ ವಿಷಯ, ವಸ್ತು, ವಿಷಯ, ವ್ಯಕ್ತಿಗಳ ಕುರಿತಾಗಿ ನೀನು ನಿನ್ನ ಮನಸ್ಸಿನೊಳಗ, ನಿನ್ನ ಚಿತ್ತದೊಳಗ ಅದನ್ನು ಚಿಂತನೆ ಮಾಡ್ಲಿಕ್ಕೆ ಹೋಗ್ಲೇಬೇಡ ಅಂತಾರ. ಇದು ಒಂದರಿ ಗಟ್ಟಿ ಹಿಡ್ಕೊಂಡು ಬಿಡು. ಏನು? ಆ ಗುರುನಾಥ ಕೊಟ್ಟಂತ ನಾಮ, ಆ ಭಗವಂತನ ನಾಮವನ್ನ ಒಂದೇ ನಾವು ಗಟ್ಟಿಯಾಗಿ ಹಿಡ್ಕೋಬೇಕು. ಅದರ ಜೊತೆ ಅವ್ ಹೇಳಿದಂತಹ ಮಾರ್ಗದಲ್ಲಿ ನಾವು ಹೆಂಗ್ ನಡಿಬೇಕಂದ್ರ ಸದ್ಗುರುಗಳು ಹೆಂಗ ಹೇಳ್ಯಾರ ಹಂಗ
ಪವಿತ್ರವಾದ ಜೀವನವನ್ನ ಸಾಗಿಸುವಂತ ನಡೆದೇವಂದ್ರೆ ಮಾತ್ರ ನಾವು ಪ್ರಪಂಚದೊಳಗಿದ್ದು ಪರಮಾರ್ಥದ ಒಂದು ಅನುಭವವನ್ನ ಅನುಭವಿಸ್ಲಿಕ್ಕೆ ಸಾಧ್ಯದ. ಬರೇ ನಾವು ಗುರುವಿನನ್ನ ಕೊಂಡಾಡೋದ್ರಿಂದನೂ ಆಗುದಿಲ್ಲ, ಗುರುವಿನ ಕೀರ್ತಿಯನ್ನು ಹೊಗಳುವುದರಿಂದನೂ ಆಗುವುದಿಲ್ಲ, ಅಥವಾ ಮತ್ತೇನೇ ಉಪಾಸನೆಗಳನ್ನು ಮಾಡಿದ್ರೂ ಆಗುವುದಿಲ್ಲ. ಅದ್ರ ಜೊತೆ ನಮ್ಮ ಪವಿತ್ರವಾದ ಒಂದು ಜೀವನ ನಮ್ಮದು ಆಗಿತ್ತಂದ್ರ ಮಾತ್ರ ಅವೆಲ್ಲ ಫಲಪ್ರದ ಆಗ್ತವೆ. ಅದಕ್ಕ ನಾವು ಮಾಡುವಂತ ನಾವು ನಡೆಯುವಂತ ಜೀವನ ಹೆಂಗಿರ್ಬೇಕಂದ್ರ ಅತಿ ಪವಿತ್ರವಾದಂತಹ ಜೀವನದೊಳಗೆ ನಾವು ನಡೀತಿರ್ಬೇಕು. ಅಂದಾಗ ಮಾತ್ರ ಸದ್ಗುರುನಾಥ ಕೊಟ್ಟಂತ ನಾಮ ನಮ್ಮ ಅಂತಃಕರಣದೊಳಗ ಏನಪ್ಪಾ ಅಂದ್ರ ಮನಸ್ಸಿನೊಳಗ ಚಿತ್ತದೊಳಗ ಅದು ಏನಂದ್ರ ಪೂರ್ಣ ಏನಪ್ಪಾ ತುಂಬಿಕೊಂಡು ಕೂಡ್ತದ, ಆನಂದವನ್ನ ನಮಗ್ ಕೊಡ್ತದ. ಅಕಸ್ಮಾತ್ ನಮ್ಮ ವಿಚಾರಗಳು ಶುದ್ಧ ಇರ್ಲಿಲ್ಲ, ಆಚಾರ ಶುದ್ಧ ಇರ್ಲಿಲ್ಲ, ಆಹಾರ ಶುದ್ಧ ಇರ್ಲಿಲ್ಲ, ವಿಹಾರ ಶುದ್ಧ ಇರ್ಲಿಲ್ಲ, ಆಮೇಲೆ ಬರೀ ಏನಪ್ಪಾ ಅಂದ್ರ ಬಹಳಷ್ಟು ನಾವು ಅಂದ್ರ ಮಾತಿನ ಬಳಕೆ ಹೆಂಗ್ ಮಾಡ್ಬೇಕು ಅನ್ನೋದು ನಮಗ್ ಗೊತ್ತಿಲ್ಲ, ಎಂತ ಉಡುಪು ಉಡ್ಬೇಕು ಅನ್ನೋದು ಗೊತ್ತಿಲ್ಲ, ನಮ್ಮ ದೃಷ್ಟಿ ಪವಿತ್ರ ಇಲ್ಲ, ಪ್ರತಿಯೊಂದ್ರೊಳಗು ನಾವು ಪವಿತ್ರತೆಯನ್ನು ಕಾಯ್ಕೊಳ್ಳಾರ್ದ ಅಕಸ್ಮಾತ್ ನಾವು ನಾಮಸ್ಮರಣೆ ಮಾಡ್ತೇವಂದ್ರು ಸಹಿತ ಸದ್ಗುರುನಾಥನ ಕೃಪಾ ಆಗುದು ಅಷ್ಟೇನು ಸರಳ ಅಲ್ಲ ಅಂತಂತ. ಯಾಕಂದ್ರ ಪವಿತ್ರವಾದ ಜೀವನ ಸಾಗಿಸುವತ್ತ ನಾವು ಅಕಸ್ಮಾತ್ ಒಂದು ವೇಳೆ ನಾವು ಸದ್ಗುರುವಿನ ಹೇಳಿದಂತ ಹಾದಿಯೊಳಗೆ ನಡೆದ್ರೆ ಮಾತ್ರ ಗುರು ಕೃಪಾ ಆಗ್ತಾ ಹೊರತಾಗಿ ನಮ್ಮ ಜೀವನ ಪವಿತ್ರ ಇರ್ಲಿಲ್ಲ ಅಂತಂದ್ರ ನಾವು ಸದ್ಗುರುನಾಥನ ಯಾವ ಉಪದೇಶವೂ ನಮ್ಮ ಅಂತಃಕರಣದಾಗ ನಿಂದಿರುದಿಲ್ಲ ಅಂತಾರ. ಏನು ಹಿಂಗಾಗಿ ಎಷ್ಟೋ ಮಂದಿ ಸದ್ಗುರುಗಳಿಂದ ಉಪದೇಶ ತಗೊಂಡ್ರು ಸಹಿತ ಸ್ವಾನಂದ ಸುಖವನ್ನ ಅನುಭವಿಸ್ಲಿಕ್ಕೆ ಆಗಿಲ್ಲ ಅವ್ರಿಗೆ. ನಮ್ಮ ಸ್ವರೂಪದ ಬಂದ ಆನಂದವನ್ನ ನಿಜವಾಗಿ ವಿಚಾರ ಮಾಡಿದ್ರೆ ನಮ್ಮ ಸ್ವರೂಪ ಆನಂದ ಸ್ವರೂಪದ, ಆದರೂ ಸಹಿತ ನಾವು ಯಾಕೆ ದುಃಖಿಗಳಾಗ್ಯವು? ಸದ್ಗುರುವಿನಿಂದ ಅನುಗ್ರಹಿತರಾದರೂ ಸಹಿತ ನಮ್ಮ ಮುಖದೊಳಗೆ ಇನ್ನೂ ತನಕನು ಆ ರೀತಿ ಒಂದು ಏನು ಆನಂದದ ಒಂದು ಅನುಭೂತಿ ಅಲ್ಲಲ್ಲ, ಅದು ಜಗತ್ತಿಗೆ ಆಗೇ ಹೊಲ್ತಾಗೆಲ್ಲ. ಅಕಸ್ಮಾತ್ ಆಗ್ತಿತ್ತು ಅಂದ್ರ ಜಗತ್ತು ಓಡಿ ಬರ್ತಿತ್ತು ನಮ್ ಕಡೆ. ಜಗತ್ತ ಅವ್ರು ಅನ್ಬೇಕು, ಜಗತ್ತಿನ ಪ್ರಾಪಂಚಿಕ ಜೀವಿಗಳು ಅನ್ಬೇಕು, ಅಂತವ್ರಂತಲ್ಲಿ ಹೋದ್ರ ಅಂತ ಒಂದು ಭಕ್ತರಂತಲ್ಲಿ ಹೋದ್ರ ಮನಸ್ಸಿಗೆ ಆನಂದ ಆಗ್ತದಪ್ಪ ಅನ್ಬೇಕು. ನಾವೇ ಗೋಳಿ ಆಡ್ಕೊತ ಕೂತಿದ್ದೇವು ಅಂತಂದ್ರ ನಿಜವಾಗಿಯೂ ನಮಗೆ ಸದ್ಗುರುವಿನ ಮೇಲೆ ಎಷ್ಟು ಒಂದು ವಿಶ್ವಾಸ ನಿಷ್ಠ ಇರ್ಬೇಕು, ಆ ನಿಷ್ಠ ಇಲ್ಲ. ಅದ್ರ ಜೊತೆ ನಮ್ಮ ಜೀವನ ಪವಿತ್ರವಾಗಿ ನಡೆದಿಲ್ಲ ಅಂತ ತಿಳ್ಕೊಬೇಕು. ಅದಕ್ಕೆ ಅವ್ರ ಏನಂತಾರ, ಸಜ್ಜನಾದ ಮನವೇ ನಿನ್ನ ಮನಸ್ಸಿಗೆ ನೀ ಬೋಧ ಮಾಡು. ಇದನ್ನ ಒಂದು ಗಟ್ಟೆಗೆ ಹಿಡಿ, ಗುರುನಾಥ ಕೊಟ್ಟಂತ ನಾಮಸ್ಮರಣೆ, ಅದರ ಜೊತೆ ಅವ ಹೇಳಿದಂತ ಬೋಧನೆಗಳು, ಆಮೇಲೆ ಪವಿತ್ರವಾದ ಜೀವನ, ಇಷ್ಟು ಹಿಡಿದಿ ಅಂದ್ರ ನಿನ್ನ ಹಿತ ನೀ ಮಾಡ್ಕೊಳಿಕ್ ಸಾಧ್ಯದ. ಅಂದ್ರ ನಮ್ಮ ಹಿತ ನಮಗ್ ಯಾವಾಗ ಆಗ್ತಂದ್ರ ಆ ರೀತಿ ಇದ್ದ ಒಂದು ಸದ್ಗುರುನಾಥನ ಒಂದು ಮಾರ್ಗದೊಳಗ ಅವ್ ಹೇಳಿದ ಮಾರ್ಗದಾಗ ನಡೆದೇವಂದ್ರ ಮಾತ್ರ ಹಿತ ಆಗ್ತಾವ ಹೊರತಾಗಿ ನಾವು ಬರೇ ಏನಪ್ಪಾ ಅಂದ್ರ ಬೇಕಾದಷ್ಟು ಸತ್ಸಂಗದೊಳಗಿರು, ಬೇಕಾದಷ್ಟು ಪ್ರವಚನಗಳನ್ನು ಕೇಳು, ಬೇಕಾದಷ್ಟು ಪ್ರವಚನ ಹೇಳು, ನಮ್ಮ ಮನಸ್ಸ ಬುದ್ಧಿ ಚಿತ್ತ ಇವು ಶುದ್ಧ ಇರ್ಲಿಲ್ಲ ಅಂತಂದ್ರ ಸದ್ಗುರುನಾಥನ ಒಂದು ಕೃಪೆ ಆಗುದು ಅಷ್ಟೇನು ಸರಳದ ಮಾತು ಅಲ್ಲ. ಅದು ಏನಪ್ಪಾ ಅಷ್ಟೊಂದು ನಾವು ತಿಳ್ಕೊಂಡಷ್ಟು ಅದು ಸರಳನೂ ಅಲ್ಲ. ಸದ್ಗುರುನಾಥ ನಮ್ಮ ಮೇಲೆ ಕೃಪಾ ಮಾಡ್ಬೇಕಾತಂದ್ರ ನಮ್ಮ ಯಾವ ಆಮಿಷಗಳಿಗೂ ಅವ ಇದು ಆಗಿರುದಿಲ್ಲ. ಅವೇನಂತ ಅವ ಇಡೀ ಬ್ರಹ್ಮಾಂಡನೇ ಬ್ರಹ್ಮಾಂಡದ ನಾಯಕ್ಕಿದ್ದಾನವ ಅಂದಾಗ ಮಹಾರಾಜರು ನಮಗ ಇದು ಮಾಡ್ತಿರ್ಬೇಕು ಅಂತ ಹಿಂಗ್ ತಿಳ್ಕೋದು ಅಷ್ಟು ಅದು ಯೋಗ್ಯನೂ ಅಲ್ಲ. ಹಂಗ ತಿಳ್ಕೋದು ಒಂದು ರೀತಿ ಅಜ್ಞಾನ್ಯ ಅಂತಾರ. ಅದಕ್ಕ ಗುರುನಾಥ ಅವನ್ ನಿಸ್ಪೃಹ ಇದ್ದಾನ, ಅವನಂತಲ್ಲಿ ಯಾವ ಭೇದಗಳೇ ಇಲ್ಲ. ಎಲ್ಲಿ ಪವಿತ್ರತೆ ಅದ ಅಲ್ಲಿ ಸದ್ಗುರುನಾಥ್ ಇದ್ದಾನ, ಎಲ್ಲಿ ಸದ್ಗುಣಗಳವ ಅಲ್ಲಿ ಸದ್ಗುರುನಾಥ್ ಇದ್ದಾನ. ಸದ್ಗುರುನಾಥ್ ಎಲ್ಲಿದ್ದಾನ, ಈಗ ಚಂದ್ರಕುಮಾರ್ ಗುರುಗಳಾಗ್ಲಿ, ಆಮೇಲೆ ನಮ್ಮ ಸಮರ್ಥ ರಂಗರಾವ್ ಮಹಾರಾಜರಾಗ್ಲಿ, ಅಥವಾ ಆಗಿ ಹೋದಂತ ಸಂತ ಸಜ್ಜನ ಸದ್ಗುರುಗಳಾಗ್ಲಿ, ಅವ್ರು ಎಲ್ಲೆಲ್ಲಿದ್ದಾರಂದ್ರ ಎಲ್ಲೆಲ್ಲಿ ಸದ್ಗುಣಗಳು ಅವಲ್ಲ ಅಲ್ಲೆಲ್ಲೇ ಅವ್ರಿದ್ದಾರ. ಅದಕ್ಕ ಆ ಸದ್ಗುಣಗಳನ್ನ ಮೊದಲು ನಾವು ಪ್ರೇಮ ಮಾಡೋದು ಕಲಿಬೇಕು. ನಾವೇ ಸದ್ಗುಣಗಳಿಗೆ ಅನಿಸಿದ ಹೊರತಾಗಿ
ಮತ್ತೊಬ್ಬರಂತಲ್ಲಿ ಇರುವಂತ ಸದ್ಗುಣಗಳ ಅನಿಸುವುದಿಲ್ಲ ನಮಗ. ಏನು ಎಲ್ಲಿ ನಾವು ಅಸಮಾಧಾನಿಗಳಾಗ್ತೇವಂದ್ರ ಮತ್ತೊಬ್ಬರಂತಲ್ಲಿರುವಂತ ಸದ್ಗುಣಗಳನ್ನ ನೋಡಿ ಮತ್ತಷ್ಟು ಅಸಮಾಧಾನಿಗಳನ್ನು ಆಗ್ಲಿಕ್ಕತ್ತೇವು. ಅಂತ ಯಾಕೆ ಆಗ್ಲಿಕ್ಕತ್ತೇವು ಅಂದ್ರ ನಾವು ಅತ್ಯಂತ ಎಲ್ಲರಿಗೂ ಶ್ರೇಷ್ಠ ಸದ್ಗುಣಗಳು ಅಂತೇಳಿ ನಮಗ ಒಂದ್ ರೀತಿ ಭ್ರಮ ಆಗ್ಯದಂತ. ಅದಕ್ಕ ಎಂತ ದುಷ್ಟಿರ್ಲಿ, ಎಂತ ಒಂದು ಏನಪ್ಪಾ ಅಂದ್ರ ಅವಗುಣಗಳಿಂದ ತುಂಬಿದ್ರು ಸಹಿತ ಅವನಂತೇಳಿ ಒಂದನೇ ಸದ್ಗುಣಗಳು ನಿಮಗ್ ಸಿಗ್ತಿರ್ತಾವ. ಆ ಸದ್ಗುಣವನ್ನ ನೀವು ಪ್ರೇಮ ಮಾಡೋದು ಕಲಿದಂತಾರ. ಅವನನ್ನ ಪ್ರೇಮದಿಂದ ನಾವು ಏನಾದರೂ ಸಹಿತ ಒಬ್ಬ ಮನುಷ್ಯನನ್ನ, ಒಬ್ಬ ಸಾಧಕನನ್ನ ಬದಲಾವಣೆ ಮಾಡಬಹುದು ಹೊರತಾಗಿ ನೀನು ಅವನನ್ನ ಏನಪ್ಪಾ ಅಂದ್ರ ಅನಾದರ ಮಾಡಿ, ಅವಾಗ ತಿರಸ್ಕಾರ ಮಾಡಿ, ಅವಾಗ ಬೈದು, ಅವಾಗಂದು ನಿನ್ನ ಶ್ರೇಷ್ಠತೆಯನ್ನು ಅವನ ಮುಂದೆ ಮೆರೆದು ಏನಾದ್ರೂ ಅವನು ಬದಲು ಮಾಡ್ತಾನಂದ್ರ ಅದು ಒಂದು ರೀತಿ ನೀನು ತಿಳ್ಕೊಂಡದ್ದು ಅದು ಅಜ್ಞಾನದ ಲಕ್ಷಣಗಳಾಗೇನೆ ಬರ್ತದ ಅಂತ ಸಮರ್ಥಿರ್ತಾರ. ಅದಕ್ಕ ನಿನ್ನ ಹಿತ ಜನಿ ಆಪುಲೆ ಹಿತ ತೂವಾಕರ ಇದನ್ನ ನಾವೇ ಮಾಡ್ಕೋಬೇಕು. ಇವತ್ತಿನ ದಿವಸ ನಾನು ಸಾಧನಾ ಮಾಡ್ಲಿಕ್ಕತ್ತೀನಿ ಅಂದ್ರ ಅದ್ರ ಆನಂದ ಸಿಗುದಿಲ್ಲ, ಅಥವಾ ನೀವು ಸಾಧನಾ ಮಾಡ್ಲಿಕ್ಕತ್ತೀರಿ ಅಂದ್ರೆ ಅದು ನಮಗ್ ಸಿಗುದಿಲ್ಲ. ಶರಣರಂತಾರ ಅವರವರ ಸದಾಚರಣೆ ಅವರವರಿಗೆ, ಅವರವರ ದುರಾಚರಣೆ ಅವರವರಿಗೆ, ಅವರವರ ಸದಾಚರಣೆ ನಮಗೇನು ಮೋಕ್ಷವ ಕೊಟ್ಟಿತ್ತು. ಅವ್ರು ಭಯಂಕರ ಸಾಧನ ಮಾಡ್ಲಿಕ್ಕತ್ತಾರೆ. ಈಗ ಪ್ರಸಾದ ಅವರೋದು ಅಂತರು ಭಯಂಕರ ಅದ್ರಾಗ ಇದು ಮಾಡ್ಲಿಕ್ಕೆ, ಹೌದಪ್ಪ ಅವ್ರು ಮಾಡಿದ್ರ ಅವ್ರಿಗೆ ಆನಂದ ಆಗ್ತದೆ, ನಿನಗೇನ್ ಸಿಕ್ಕಂಗಾತು. ಅದಕ್ಕ ಅವ್ರಂದ್ರು ಜನಿ ಆಪುಲೆ ಈತ ತೂವಾಕರ, ನೀನೇ ಮಾಡ್ಕೋತದ ಇದನ್ನ. ಅದನ್ನ ಮತ್ತೊಬ್ಬರು ಮಾಡಿದ್ರೆ ನಿನಗ್ ಸಿಗುತ್ತ ಅಂತ ಏನಿಲ್ಲ. ಈಗ ಬಹಳಷ್ಟು ಕಡೆ ಏನಾಗ್ತದೆ ಅಂದ್ರೆ ಒಂದು ಪ್ರಪಂಚದೊಳಗ ಗಂಡ ಹೆಂಡತಿ ಇಬ್ರು ಅನುಗ್ರಹ ಆಗಿ ತಗೊಂಡಿರ್ತಾರೆ ಸದ್ಗುರುಗಳಿಂದ. ಆದ್ರ ಒಬ್ರು ಮಾಡಿದ್ರೆ ಇನ್ನೊಬ್ರು ಅದ್ರಾಗ ಬಂದೇವಂತ ತಿಳ್ಕೊತಾರ. ಹಂಗ ಬರುದಿಲ್ಲ ಅಂತ. ಪ್ರತಿಯೊಬ್ರು ತಮ್ಮದೇ ಆದಂತಹ ಸಾಧನ ಮಾಡಿ ತಮ್ಮ ಹಿತವನ್ನ ತಾವೇ ಮಾಡ್ಕೋಬೇಕು. ಅದಕ್ಕೆ ಅವ್ರಂದ್ರು ಅವರವರ ಸದಾಚರಣೆ ಅವರವರಿಗೆ, ಅವರವರ ದುರಾಚರಣೆ ಅವರವರಿಗೆ. ಅವರವರ ಸದಾಚರಣೆ ನಮಗೇನು ಮೋಕ್ಷವು ಕೊಟ್ಟಿತ್ತು, ಅವರವರ ದುರಾಚರಣೆ ನಮ್ಮನ್ನೇನು ಭವದಲ್ಲಿ ತಳ್ಳಿ ಬಿಟ್ಟಿತ್ತು. ದೇವ ನಮ್ಮ ಲಕ್ಷ್ಯ ಲಾಂಛನದಲ್ಲಿ ನಮ್ಮದು ಎಲ್ಲಿ ಗುರಿ ಇರಬೇಕು? ಸದ್ಗುರುನಾಥನ ಚರಣದೊಳಗ, ಅವನು ನೀಡಿದಂತ ನಾಮದೊಳಗ, ಅವ್ ಹೇಳಿದಂತ ಉಪದೇಶದೊಳಗ ನಮ್ಮ ಲಕ್ಷ್ಯ ಇರ್ಬೇಕಂತಾರ. ದೇವ ನಮ್ಮ ಲಕ್ಷ್ಯ ನಮ್ಮ ಲಾಂಛನದಲ್ಲಿ, ನಿಮ್ಮ ಲಕ್ಷ್ಯ ನಮ್ಮಲ್ಲಿ. ನಮ್ಮ ಲಕ್ಷ್ಯ ಸದ್ಗುರುನಾಥನ ಚರಣದಾಗಿದ್ರೆ ಮಾತ್ರ ಸದ್ಗುರುನಾಥನ ಲಕ್ಷ್ಯ ನಮ್ಮ ಮೇಲೆ ಇರ್ತದೆ ಅಂತ ತಿಳ್ಕೊರಿ ನೀವು. ನಾವು ಅದನ್ನ ಮಾಡ್ಲ ಗುರುನಾಥ್ ನಮಗ್ ಕೃಪಾ ಮಾಡ್ತಾನ ಅಥವಾ ನಮ್ಮನ್ನ ಕಾಯ್ತಾನ ಅಂದ್ರ ಅದು ಏನೋ ಇದೇ ಒಂದು ಕೆಲಸಕ್ಕೆ ಅವತಾರ ತಟ್ಕೊಂಡು ಬಂದಿಲ್ಲ. ನಮ್ಮ ಎಲ್ಲಾ ಪ್ರಪಂಚದ ಕಾರ್ಯಗಳು ಶುದ್ಧ ಮಾಡುವ ಸಂಬಂಧ ಸದ್ಗುರುಗಳು ಬಂದಾರಂತೀರಿ ನೀವು. ಅದನ್ನ ಉಗುಳಿ ಬಂದಾರ, ಅದನ್ನ ಬಿಟ್ಟು ಬಂದಾರ. ನಾವು ಮತ್ತ ಅವ್ರಿಗೆ ನಮ್ಮ ಪ್ರಪಂಚ ಶುದ್ಧ ಮಾಡುವ ಸಂಬಂಧ ಅವ್ರಿಗೆ ಇನ್ನಷ್ಟು ಕೆಲಸ ಹಚ್ಬೇಕಂತೀವಿ ನಮಗ. ಅಂದ್ರ ನಾವು ಅದರಿಂದ ಹೊರಗೆ ಇನ್ನ ಬಂದೇ ಇಲ್ಲ. ಸದ್ಗುರುಗಳ ದರ್ಶನ ಆದ ಕೂಡ ನಾವು ಯಾರ ನಮಗೆ ಬ್ರಹ್ಮಾನಂದದ ಅನುಭೂತಿ ಕೊಡ್ರಿ, ಸ್ವರೂಪ ಸಾಕ್ಷಾತ್ಕಾರ ಕೊಡ್ರಿ ಅಂತ ಯಾರ ನಾವು ಕೇಳೇವಂತೀರಿ? ಇಲ್ಲ. ಮತ್ತ ನಮ್ಮ ಪ್ರಪಂಚದ ಗೋಳ್ಯಾಟನೆ ಅವ್ರ ಮುಂದೆ ಹೇಳೇವು, ಬರೇ ಅದನ್ನೇ ಕೇಳ್ಕೊಂಡೆವು ಅಂದ್ರ ನಮಗ್ ನಿಜವಾಗಿಯೂ ಪ್ರಜ್ಞೆ ಜಾಗೃತ ಆಗ್ಯದ ಅಂತ ಹೆಂಗ ಅಲ್ಲಿಗೆ ಬರ್ತದ ಅಂತಾರ. ಅದಕ್ಕ ಸದ್ಗುರು ಸಿ ಕಾಯ ಪುಸಾವೆ ಹೇಹಿ ಕಡೆ ನಾ ಸ್ವಭಾವೆ ಅಂತ ದಾಸಬೋಧನೊಳಗೆ ಸಮರ್ಥರಂತಾರ. ಈ ಶಿಷ್ಯರು ಇದ್ದಾರಲ್ಲ, ಸದ್ಗುರುಗಳಿಂದ ಅನುಗ್ರಹಿತರಾಗ್ಯಾರ. ಅವ್ರ ಹಂತಲ್ಲಿ ಹೋಗಿ ಏನ್ ಕೇಳ್ಬೇಕು ಅನ್ನೋದ ಇವ್ರಿಗೆ ಗೊತ್ತಾಗವಲ್ತಂತಾರು. ಹೇಹಿ ಕಡೆ ನಾ ಸ್ವಭಾವೆ, ಏನ್ ಕೇಳ್ಬೇಕು? ದೇವಕೋಣ ಅಪಣ ಭಕ್ತ ಕೋಣ, ಈ ಎರಡು ಪ್ರಶ್ನೆಗಳನ್ನು ಕೇಳ್ರಂತಾರ. ಗುರುನಾಥ ದೇವರಂದ್ರೆ ಯಾರು, ಭಕ್ತ ಅಂದ್ರೆ ಯಾರು? ಇವೆರಡರ ವಿಂಗಡಣೆ ಮಾಡಿ ನನಗೆ ಹೇಳು ಅಂತೇಳಿ ಇವೆರಡರ ಪ್ರಶ್ನೆ ಕೇಳಿದ್ವಿ. ಅಂದ್ರ ದೇವ ಭಕ್ತ ಇವೆರಡು ಬೇರೆ ಅಲ್ಲ, ಇವೆರಡತ್ರ ಸ್ವರೂಪ ಒಂದೇ ಅದ. ಅದೇ ಪರಬ್ರಹ್ಮ ಸ್ವರೂಪದ, ಅದೇ ನನ್ನ ನಿಜವಾದ ಸ್ವಸ್ವರೂಪದ ಅಂತ ಅನ್ನುವಂತ ನಮಗ ಅನುಭವಕ್ಕೆ ಬರ್ತದ. ಇದನ್ನ ನಾವು ಕೇಳಿದ್ರೆ ಅವ್ರು ಹೇಳ್ತಾರ. ಚಿದಂಬರ ಮಹಾಸ್ವಾಮಿಗಳ ಜೋಡಿ ಸಾಕಷ್ಟು ಮಂದಿ ಭಕ್ತರಾಗಿ ಹೋದ್ರು. ಕರೆ ಇವತ್ತಿನ ತನಕ ನಾವು ಚಿದಂಬರ ಮಹಾಸ್ವಾಮಿಗಳ ಲೀಲೆಗಳನ್ನ ನಾವು ಕೊಂಡಾಡ್ತೇವೆ. ಮತ್ತ ನಮಗ್ ಚಿದಂಬರ ಮಹಾಸ್ವಾಮಿ ಅಂತಲ್ಲಿ
ಬ್ರಹ್ಮಜ್ಞಾನವನ್ನ ಕೇಳಿದಂತ ಭಕ್ತರು ಎಷ್ಟು ಮಂದಿ ಇದ್ರಂತೀರಿ ನೀವು? ಇನ್ನೂ ತನಕರೇ ಮಹಾಸ್ವಾಮಿಗೆ ಬೇಡ್ಕೊಂಡ್ರ ಅವ್ರ ಎಲ್ಲಾನು ನಮಗೇನಪ್ಪಾ ಅಂದ್ರೆ ಇದು ಮಾಡ್ತಾರ ಅನ್ನುವಂಥದ್ದೇ ಎಲ್ಲಾ ಕಡೆ ಅದ ಹೊರತಾಗಿ ಅವ್ರಂತಾರ ಬ್ರಹ್ಮಜ್ಞಾನಕ್ಕೆ ಕೊಡ್ಬೇಕಂತ ನಾ ಅವತಾರ ತೊಟ್ಕೊಂಡು ಬಂದ್ರೆ ಇವ್ರು ಪ್ರಪಂಚದ ವಿಚಾರಗಳನ್ನೇ ಕೇಳ್ತಾರಲ್ಲ ಅಂತೇಳಿ ಕೆಲವೊಮ್ಮೆ ಜ್ಞಾನಿಗಳಿಗೂ ಸಹಿತ ಒಂದ್ ನಮೂನಿ ಬೇಜಾರ್ ಅನ್ನಿಸ್ತದ. ಕರೆ ಏನ್ ಮಾಡೋದು, ಗುಣಗಳ ಪ್ರಭಾವ ರಜೋಗುಣ ನಮ್ಮಲ್ಲಿ ಹೆಚ್ಚಿರುವುದರಿಂದ ನಾವು ಪ್ರಪಂಚದ ವಿಚಾರಗಳನ್ನೇ ಮಾತಾಡ್ತೀವಿ. ಅದಕ್ಕೆ ಜನಿ ಆಪುಲೆ ಹಿತ ತೂವಾಕರಾವೆ, ನಮ್ಮ ಹಿತ ನಾವೇ ಮಾಡ್ಬೇಕು ಹೊರತಾಗಿ ಮತ್ತಾರೇ ಮಾಡೋದ್ರಿಂದ ನಮ್ಮ ಹಿತ ಆಗ್ತದೆ ಅಂತೇಳಿ ನಾವ್ ಊಟ ಮಾಡಿದ್ರನ್ನೇ ಹೊಟ್ಟೆ ತುಂಬುದಲ್ರಿ. ಅವ್ರು ಊಟ ಮಾಡಿ ಅಹಬ್ ಬಂದ್ರು ಅಂತೇಳಿ ನಾವೇನ್ರ ಅವ್ರು ಊಟ ಮಾಡಿದ್ರೆ ನಾವು ಅಹಬ್ ಅಂತ ಅಲ್ಲಿಗೆ ಬರ್ತಾನಿಲ್ಲ. ನಮ್ಮ ಹೊಟ್ಟೆ ತುಂಬಬೇಕಾದ್ರೆ ನಾವೇ ಊಟ ಮಾಡ್ಬೇಕು. ಹಂಗ ನಮ್ಮ ಸ್ವಹಿತ ನಮಗ ಸಾಧನ ಆಗ್ಬೇಕಾಗಿತ್ತು ಅಂದ್ರೆ ಸದ್ಗುರುಗಳು ಹೇಳಿದಂತಹ ಪವಿತ್ರವಾದಂತಹ ಜೀವನ ನಮ್ಮದಾಗ್ಬೇಕು. ಆ ಪವಿತ್ರವಾದ ಜೀವನ ಅಂದ್ರೆ ಹೆಂಗಿರ್ತದ ಅಂತಂದ್ರ ಮೊದಲ ನಮ್ಮ ಏನಪ್ಪಾ ಅಂದ್ರ ಆಚಾರ ಶುದ್ಧಿ ಇರ್ಬೇಕು. ನಮ್ಮ ಆಚಾರ ಹೆಂಗಿರ್ಬೇಕು? ಪರಿಶುದ್ಧವಾದಂತಹ ಆಚಾರ ಇರ್ಬೇಕು. ಅದರ ಜೊತೆ ವಿಚಾರ ಶುದ್ಧಿ ಇರ್ಬೇಕು. ನಾವು ಮಾಡುವಂತ ವಿಚಾರ ಅದು ಸಾತ್ವಿಕ ವಿಚಾರ ಆಗಿರ್ಬೇಕು, ಪಾರಮಾರ್ಥಿಕ ವಿಚಾರ ಆಗಿರ್ಬೇಕು, ಮತ್ತೊಬ್ಬರ ಅಂತಃಕರಣಕ್ಕ ಆನಂದ ಕೊಡುವಂತಹ ವಿಚಾರ ಆಗಿರ್ಬೇಕು, ಮತ್ತೊಬ್ಬರನ್ನ ಪರಮಾರ್ಥಕ್ಕೆ ತಂದು ಹಚ್ಚುವಂತಹ ವಿಚಾರ ಇರ್ಬೇಕು. ಹೊರತಾಗಿ ಅದ್ರೊಳಗ ಅಹಂಕಾರ, ಕರ್ತೃತ್ವ, ಜ್ಞಾತೃತ್ವ ಇವೆರಡು ಸೇರಿರಬಾರ್ದು. ಅದಕ್ಕ ಆಚಾರ ಶುದ್ಧ, ವಿಚಾರ ಶುದ್ಧ, ಆಮೇಲೆ ಉಡುಪಿನೊಳಗೂ ಸ್ವಲ್ಪ ಪರಿವರ್ತನೆ ಆಗ್ಬೇಕು. ನಾವು ಸಾಧಕರಾದ್ಮೇಲೆ ನಾವು ಹಾಕೊಳ್ಳುವಂತ ಬಟ್ಟೆ ಹೆಂಗಿರ್ಬೇಕು ಅಂದ್ರ ಅತ್ಯಂತ ಸಾತ್ವಿಕ ರೀತಿಯ ಬಟ್ಟೆ ಇರ್ಬೇಕು. ನಾವು ಹಾಕೊಳ್ಳುವಂತ ಬಟ್ಟಿ ನಮ್ಮನ್ನ ಯಾರಾದ್ರೂ ನೋಡಿದ್ರು ಸಹಿತ ಯಾರ ಹತ್ತಿರ ವಿಕಾರ ಬರ್ಲಾರ್ದಂತ ಉಡುಪು ನಮ್ಮದಾಗಿರ್ಬೇಕು. ಹಾಕೊಳ್ಳುವಂತ ಬಟ್ಟೆಯ ಬಣ್ಣ ಮೊದಲು ಮಾಡ್ಕೊಂಡು ಸಾತ್ವಿಕ ಬಣ್ಣ ಆಗಿರ್ಬೇಕು ಅಂತಾರೆ. ಇಷ್ಟೊಂದು ಶಾಸ್ತ್ರ ಹೇಳ್ತದ, ಅವ ಹಾಕೊಳ್ಳುವಂತ ಅರಿವಿ ಮೇಲೆ ಅವನ ಗುಣ ಅಳಿಲಿಕ್ಕೆ ಬರ್ತದಂತಾರ. ಯಾಕಂದ್ರ ನಮ್ಮ ಒಳಗಿನ ಗುಣ ಹೆಂಗಿರ್ತಾವ ಹಂಗ ನಮ್ಮ ಸೆಲೆಕ್ಷನ್ ಇರ್ತದೆ ಯಾವಾಗಲಿ. ಅದಕ್ಕೆ ನಮ್ಮ ಸೆಲೆಕ್ಷನ್ ಹೆಂಗಿರ್ಬೇಕು ಅಂದ್ರ ಏಕ್ದಮ್ ಸಾತ್ವಿಕವಾದಂತಹದ್ದು. ಅಂದ್ರ ಇದನ್ನ ತೋರ್ಕಿಗಾಗಿರ್ಬಾರ್ದು. ಈಗ ನಾವೆಲ್ಲರೂ ಸತ್ಸಂಗಕ್ಕೆ ಹೋದ್ಕೂಳೆ ಅಗದಿ ಚಲೋ ಬಿಳಿ ಶರ್ಟ್, ಬಿಳಿ ನೇರು ಶರ್ಟ್, ಪೈಜಾಮ, ದೋತ್ರ ಉಟ್ಕೊಂಡು ಕೊಳ್ಳಿಗೆ ಹಿಂಗೆಲ್ಲ ಹಾಕೊಂಡು ಬುಕ್ಕಿ ಕಿಟ್ಟಿಗೆ ಹಚ್ಕೊಂಡು ಮಂದಿಗೆಲ್ಲ ಸಂತ್ರಗತೆ ಅನಿಸ್ಬೇಕಂತ ಒಂದು ಖುಷಿಯಿಂದ ಇದ್ರ ಸಂಬಂಧ ಉದ್ದೇಶ ಇಟ್ಕೊಂಡು ಮಾಡಬಾರ್ದ. ನಮ್ಮ ಸಹಜ ಇರುವಣಿಕೆನೇ ಹಿಂಗೆ ಇರ್ಬೇಕು. ನಾವು ಸತ್ಸಂಗದಾಗಿದ್ರು ಸಹಿತ ಹಿಂಗೆ ಇರಬೇಕು, ಸಮಾಜದಾಗಿದ್ರು ಸಹಿತ ಹಿಂಗೆ ಇರಬೇಕು, ಏಕಾಂತದೊಳಗೂ ಹಿಂಗೆ ಇರಬೇಕು, ಲೋಕಾಂತದೊಳಗೂ ಹಿಂಗೆ ಇರಬೇಕು. ಇದು ಏನದಲ್ಲ ನಮ್ಮ ಹಿತ ಅಂದ್ರೆ ಸ್ವಹಿತವನ್ನ ಸಾಧಿಸ್ಲಿಕ್ಕೆ ಸಾಧಕನಂತಲೇ ಇರಬೇಕಾದಂತಹ ವಿಚಾರಗಳು. ಜಗತ್ತಿನ ನೋಡಬಾರ್ದು ನಾವು. ಇವತ್ತಿನ ದಿವಸ ಜಗತ್ತಿನ ಹೊಸ ಪೀಳಿಗೆನ ನೋಡಿದೇವ್ ಅಂದ್ರ ಅವ್ರು ನೋಡಿದ್ರನ್ನೇ ಒಂದ್ ನಮೂನೆ ಅನಿಸ್ಬಿಡ್ತದ. ಯಾಕಂದ್ರ ಇವೆಲ್ಲಾ ವಿಚಾರಗಳು ಗೊತ್ತಿಲ್ಲ ಅವ್ರಿಗೆ. ಆಮೇಲೆ ಈ ಸಂಸ್ಕಾರ ಮನಿಯೊಳಗೆ ಅವ್ರಿಗೆ ಸಿಕ್ಕಿಲ್ಲ. ಇವೆಲ್ಲಾ ಮನಿಯೊಳಗೆ ಈ ಸಂಸ್ಕಾರ ನಾವು ಮಕ್ಕಳಿಗೆ ಕೊಡ್ಬೇಕಾಗಿತ್ತು ಅಂದ್ರ ಮೊದಲು ನಾವು ಸಂಸ್ಕಾರವಂತರಾಗಿ ಇರ್ಬೇಕು. ಏನು ಇರ್ಲಿ. ಈಗ ಮುಂದೆ ಏನಂತಾರ ಅವರು, ಮನಾಸಜ್ಜನ ಏಕ ಜೀವಿಧರಾವೆ. ಇದಂತ್ರ ಗೊತ್ತಾತ್ ಏನ್ ನಾವು ಹಿಡಿಬೇಕು ಗಟ್ಟಿಗೆ ಅಂದ್ರೆ ಸದ್ಗುರುನಾಥ್ ಕೊಟ್ಟಂತ ಉಪದೇಶ ನಾಮ, ಅದರ ಜೊತೆ ಅವ ಹೇಳಿದಂತ ಬೋಧ, ಅದ್ರ ಜೊತೆ ಅವನು ನಡೆದು ತೋರಿಸಿದಂತ ಜೀವನದ ನಡೆ ಏನು, ಆಮೇಲೆ ಅವನು ಈ ಮಹಾತ್ಮರು ಹೇಳಿದಂತ ವಿಚಾರಗಳ ಚಿಂತನ, ಸದಾ ಸಂತರ ಸಂಘದೊಳಗೆ ಇರುವುದು, ಇವೆಲ್ಲಾ ಏನವಲ್ಲ ಈ ಎಲ್ಲವನ್ನು ನಾವು ಮನಸ್ಸಿನಾಗಿ ಇದು ಮಾಡಿಕೊಂಡು ನಾಮಸ್ಮರಣೆ ಮಾಡಿದೇವೆ ಅಂದ್ರೆ ಆ ನಾಮದೊಳಗೆ ನಮಗೆ ಏಕಾಗ್ರತೆ ಬರ್ತದ. ಆವಾಗ ಮಾತ್ರ ನಮ್ಮ ಹಿತ ನಮಗ್ ಸಾಧಿಸ್ಲಿಕ್ಕೆ ಆಗ್ತದ. ಸ್ವಹಿತ ಅಂದ್ರ ಭಗವಂತನ ಪ್ರಾಪ್ತಿ ಮಾಡ್ಕೋದೇ ನಮ್ಮ ಹಿತ, ಅದ್ರೊಳಗೆ ಇದು ಅದ ಹಿತ ಏನ್ರಿ. ಅದಕ್ಕ ಇವರು ಏನಂದ್ರ ತುಕಾರಾಮ್ ಮಹಾರಾಜರು ಒಂದು ಅಭಂಗ ಮಾಡ್ಯಾರ. ಅವ್ರು ಒಂದು ಅಭಂಗ ಈ ಹಿತದ ಬಗ್ಗೆ ಹೇಳುವತ್ನಾಗೆ ಮಾಡ್ಯಾರ. ಅವ್ರಂತಾರ,
क्षणोक्षणी हाची करावा विचार, क्षणोक्षणी हाची करावा विचार, करावया पार भवसिंधू, करावया पार भवसिंधू. नाशिवंत देह जाणार सकळ, नाशिवंत देह जाणार सकळ. आयुष्य खातो काळा सावधान, आयुष्य खातो काळा सावधान. नाशिवंत देह जाणार सकळ, नाशिवंत देह जाणार सकळ. हित ते करावे देवाचे चिंतन, हित ते करावे जीवाचे चिंतन, देवाचे चिंतन करुनिया मन शुद्ध भावे, करुनिया मन शुद्ध भावे. नाशिवंत देह जाणार सकळ, नाशिवंत देह जाणार सकळ. तुका म्हणे इह लोकीच्या व्यवहार, तुका म्हणे इह लोकीच्या व्यवहार. नका डोळे दुरे भरुनी राहो, नका डोळे दुरी भरुनी राहो. नाशिवंत देह जाणार सकळ, नाशिवंत देह जाणार सकळ, जाणार सकळ, जाणार सकळ. ಶ್ರೀರಾಮ್. ನೋಡ್ರಿ, ಇವತ್ತಿನ ಈ ಒಂದು ಮನಾತಿಲ ಶ್ಲೋಕಕ್ಕ ತುಕಬ್ಬರಾಯರು ಹೇಳಿದಂತ ಅಭಂಗದ ವಿಚಾರಕ್ಕ ನಾವು ನೋಡಿದೇವು ಅಂದ್ರ ಇದನ್ನ ಸಮರ್ಥರು ಏನ್ ಹೇಳ್ಯಾರ ಅದನ್ನೇ ತುಕಬ್ಬರಾಯರ ಹೇಳ್ಯಾರ. ಅವ್ರಂತಾರ ಕ್ಷಣೋಕ್ಷಣಿ ಹಾಚಿ ಕರಾವ ವಿಚಾರ, ಇದನ್ನ ವಿಚಾರ ಮಾಡ್ರಿ ಅಂತಾರ ಅವ್ರು. ಇದನ್ನೇ ವಿಚಾರ ಮಾಡ್ರಿ. ಏನು? ತರಾವಯ ಪಾರ ಭವಸಿಂಧು, ಈ ಭವಸಾಗರವನ್ನ ದಾಟುವಂತ ವಿಚಾರವನ್ನು ಮಾಡ್ರಿ ಅಂತಾರರು. ಈ ಭವಸಾಗರ ಇಷ್ಟು ದುಸ್ತರದಲ್ಲ. ಕಬೀರ್ ದಾಸರಂತಾರ ಗುರು ಬಿನ್ನ ಕೌನ ಬತಾವೆ ಬಾಟ್, ಬಡಾ ವಿಕಟ ಯಮಘಾಟ. ಇದಕ್ಕೊಂದು ಯಮಘಾಟ ಅಂತಂದಾರ. ಇದು ಇದೇನಂದ್ರೆ ಇದು ಮೃತ್ಯುಲೋಕ ಬಡಾ ವಿಕಟದ ಅಂತಾರರು. ಇದನ್ನ ಪಾರ ಆಗ್ಬೇಕಂತಂದ್ರೆ ಗುರು ಬಿನ್ನ ಕೌನ ಬತಾವೆ ಬಾಟ್, ಆ ಹಾದಿ ಯಾರು ತೋರಿಸ್ಲಿಕ್ಕೆ ಸಾಧ್ಯದಪ್ಪ ಅಂತಾರ. ಅದಕ್ಕ ನೀವು ಅದನ್ನೇ ವಿಚಾರ ಮಾಡ್ರಿಪ್ಪ, ಉಳಿಕಿದ್ದ ಪ್ರಪಂಚದ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ. ಪ್ರಪಂಚದ ವಿಚಾರ ಮಾಡಿ ಇನ್ನೂ ತನಕ ವಿಚಾರ ಮಾಡಿದವರು ಯಾರು ವಿಚಾರ ಮಾಡಿದ್ದು ಸಾಧಿಸುದಿಲ್ಲ. ನಮ್ಮ ಪ್ರಾರಬ್ಧ ಇದ್ದದ್ದು ಮಾತ್ರ ಆಗ್ತಿರ್ತಾವ, ಹೊರತಾಗಿ ನಮ್ಮ ವಿಚಾರಗಳು ಏನೂ ಆಗುದಿಲ್ಲ ಅಂತಾರ. ಏನ ಸುಮ್ನೆ ಇಲ್ಲದ್ದೇ ವಿಚಾರ ಮಾಡ್ಕೊತ ಕೂತ್ ಏನ್ ಉಪಯೋಗ ಅಂತಾರ. ಸುಮ್ನೆ ಎದಕ್ಕಪ್ಪ ಎಲ್ಲಾ ಬಿಟ್ಟು ಹೋಗುವಂತ ಈಗ ಕಣ್ಣಿಗೆ ಕಾಣುವಂತ ಪ್ರಪಂಚದ ಬಗ್ಗೆ ವಿಚಾರ ಮಾಡೋದಕ್ಕಿಂತ ಕಣ್ಣಿಗೆ ಕಾಣಲಾರದನು ಎಲ್ಲಾ ಕಡೆ ತುಂಬಿ ತುಳುಕುವಂತಹ ಪರಬ್ರಹ್ಮನ ಬಗ್ಗೆ ವಿಚಾರ ಮಾಡು, ಸದ್ಗುರುನಾಥನ ಸ್ವರೂಪದ ವಿಚಾರ ಮಾಡು ಅಂತ ಹೇಳಿದ್ರಾಗ ಹೇಳ್ತಾರ. ಯಾಕಪ್ಪ ಅಂದ್ರ ನಾಶಿವಂತ ದೇಹ ಜಾಣಾರ ಸಕಳ. ಈ ದೇಹ ಏನ್ ತಗೊಂಡು ಬಂದೇವಲ್ಲ ಇದು ಕಾಯಂ ಇರುವುದಲ್ಲ, ಇದು ನಾಶಿವಂತದ. ಇದು ಒಮ್ಮೆ ಹೋಗುವುದೇ ಅದ. ಒಮ್ಮೆ ಹೋಗುದದ ಅಂದ್ರೆ 100 ವರ್ಷ ತನಕ ಇರ್ತನಂತ ತಿಳ್ಕೊಬೇಡ. ಅದು ನಿನ್ನ ಸಂಚಿತದ ಶೇಷ ಮುಗೀತಂದ್ರ ಸರತಾ ಸಂಚಿತಾತೆ ಶೇಷ ನಾಯಿ ಕ್ಷಣಾಚ ಅವಕಾಶ ಭರತ ನ ಭರತ ನಿಮಿಷ ಜಾಣೇಲಾಗೆ. ಒಂದು ನಿಮಿಷ ತುಂಬತದೋ ಇಲ್ಲೋ ಅನ್ನೋದ್ರಾಗೆ ಇದನ್ನ ಬಿಟ್ಟನೆ ಹೋಗ್ಲಿಕ್ಕೆ ಬೇಕಾಗ್ತದೆ. ಮೃತ್ಯು ನಿರೂಪಣ ಅಂತೇಳಿ ದಾಸಬೋಧನೊಳಗ ಒಂದು ಸಮಾಸವನ್ನ ಸಮರ್ಥನೆ ಮಾಡ್ಯಾರ.
ಇವ ಸಂತ ಇದ್ದಾನ, ಮೃತ್ಯು ನ ಮಣೆ ಹಾ ಸಂತ ಅಂತ. ಇವ ಸಂತ ಇದ್ದಾರ, ಇವನು ಒಯ್ಯುದು ಬೇಡ ಅಂತ ಅನ್ನೋದಿಲ್ಲ. ಮೃತ್ಯು ನ ಮಣೆ ಹಾ ಸಂತ, ಮೃತ್ಯು ನ ಮಣೆ ಹಾ ಮಹಂತ, ಮೃತ್ಯು ನ ಮಣೆ ಹಾ ಗುಪ್ತ ಹೋತ ಸೇ. ಮೃತ್ಯು ನ ಮಣೆ ದೇಸಾಯಿ, ಮೃತ್ಯು ನ ಮಣೆ ವ್ಯವಸಾಯಿ, ಮೃತ್ಯು ನ ಮಣೆ ಠಾಯಿ ಠಾಯಿ ಪುಂಡರಾಜೆ. ಮೃತ್ಯು ನಿರೂಪಣದಾಗ ಇಲ್ಲಿ ಯಾರನ್ನು ಬಿಟ್ಟಿಲ್ಲ ಅಂತದು ಏನ್ರಿ ಏನ್. ಅದಕ್ಕ ಮೃತ್ಯು ನ ಮಣೆ ರಾಗಜ್ಞಾನಿ, ಮೃತ್ಯು ನ ಮಣೆ ತಾಳಜ್ಞಾನಿ, ಮೃತ್ಯು ನ ಮಣೆ ತತ್ವಜ್ಞಾನಿ ತತ್ವವೇತ್ತ. ಹಿಂಗ ಇಲ್ಲಿ ಎಲ್ಲರೂ ಹೋಗ್ಯಾರ. ಮೃತ್ಯುನ ಮಣೆ ಹಾ ಶ್ರೀಮಂತ, ಮೃತ್ಯುನ ಮಣೆ ಹಾ ವಿಖ್ಯಾತ, ಮೃತ್ಯುನ ಮಣೆ ಹಾ ಅದ್ಭುತ ಪರಾಕ್ರಮಿ. ಯಾರ್ಯಾರನು ಇಲ್ಲಿ ಬಿಡುದಿಲ್ಲ. ಮತ್ತೆ ನಿನ್ನ ಬಿಡುತ್ತ ಅಂತ ತಿಳ್ಕೋಬೇಡ, ನೀನು ಹೋಗವನ ಇದ್ದೀನಿ. ಯಾಕಂದ್ರ ನಾಶಿವಂತ ದೇಹ ಜಾಣಾರಸಕ. ನೀ ಹೋದ್ಮೇಲೆ ನಿನ್ ಜೋಡಿ ಇದ್ದದ್ದು ಎಲ್ಲ ಹೋದಂಗೆ ಅಂತ ತಿಳ್ಕೊಳ್ಬೇಡಂತಾರ. ನಾ ಹೋದ್ಮೇಲೆ ಏನದ, ಒಂದು ನದಿ ಒಳಗ ಮಹಾಪುರ ಬಂದಿತ್ತಂತ, ಅದ್ರೊಳಗ ಒಂದು ನರಿ ನಡು ಆ ಮಹಾಪುರನಾಗ ಸಿಕ್ಕೊಂಡಿತ್ತಂತ. ಅದು ಕೂಗಿ ಹೇಳಲಿಕ್ಕತ್ತಂತ, ಪ್ರಳಯ ಹಾಕದ್ರಪೋ ಅಂತ ಹೇಳಿ. ಪ್ರಳಯ ಹಾಕದ್ರಪೋ ಅಂತ ಒದರ್ಲಿಕ್ಕ ದಂಡ್ಯಾಗಿದ್ದ ಮಂದಿ ಅಂತಂತ ಮೊದಲ ಪ್ರಾಣಿಗಳು ಖರೆ ಹೇಳ್ತಾವಂತ. ಮತ್ತಿದು ಪ್ರಳಯರೇ ಆಗ್ತದಂತ ಹೇಳಿಕತ್ತದ. ಪಕ್ಕ ಕೇಳು ಅಂತೇಳಿ ಒಬ್ರು ಹೋಗಿ ಈಶುವಾಗಿ ಅದ್ ತಗೊಂಡು ಬಂದ್ರಂತ ಹೊರಗೆ ದಂಡಿಗೆ. ಆ ನರಿ ಯಾವಾಗ ಆಗ್ತದೋ ಪ್ರಳಯ ಅಂತದ್ರಂತ. ಇನ್ಯಾಕ ಆಗ್ತದ ಪ್ರಳಯ ಅನ್ನತ್ತ. ಇನ್ಯಾಕ ಪ್ರಳಯ ಆಗ್ತದ? ನಾ ಹೋದ್ರ ಪ್ರಳಯ ಆದಂಗೆ, ಮತ್ತೀಗ ನಾನು ಹೊರಗೆ ತಗೊಂಡು ಬಂದಿರಿ ಇನ್ನೇನು ಪ್ರಳಯ ಆಗುದಿಲ್ಲ ಅಂತಂತ. ಹಂಗ ಜಾಣಾರ ಸಕಳ, ನಾಶಿವಂತ ದೇಹ ಜಾಣಾರ ಸಕಳ, ಆಯುಷ್ಯ ಕಾತೋ ಕಾಳ ಸಾವಧಾನ. ದಿವ್ಸಕ್ಕ ಈಗ ನೋಡ್ರಿ, ಇವತ್ತಿನ ಒಂದು ಸತ್ಸಂಗ ಹೋತಂತ ತಿಳ್ಕೊರಿ. ನಮ್ದು ಒಂದ್ ತಾಸಿನ ಸತ್ಸಂಗ ನಾವು ಕಳ್ಕೊಂಡೇವ ಅಂತ ತಿಳ್ಕೊರಿ. ಜೀವನದೊಳಗೆ ನಮಗ್ ಮತ್ತಿದ್ ಸಿಗ್ಲಿಕ್ಕೆ ಸಾಧ್ಯದೇನು? ಇಲ್ಲ. ಹೌದಪ್ಪ, ಇನ್ನೊಮ್ಮೆ ಹುಟ್ಟಿ ಬಂದರೆ ಸಿಗ್ತ ಅಂತೀರೇನು? ಇಲ್ಲ. ಅಂದ್ರೆ ಈ ಒಂದು ತಾಸಿನ ಸತ್ಸಂಗ ನಮಗ್ ತಿರುಗಿ ಮತ್ತೆ ಸಿಗೋದಿಲ್ಲ ಅಂದಾಗ ಇದನ್ನ ಎಷ್ಟು ನಾವು ಮನಸ್ಸು ಕೊಟ್ಟ ಭಕ್ತಿಯಿಂದ ಇದ್ರೊಳಗ ಕೂತು ನಾವು ಶ್ರವಣ ಮಾಡ್ಬೇಕು ಅನ್ನೋದು ವಿಚಾರ ಮಾಡಿ. ಹೋದ ಕ್ಷಣ ಹೊಳ್ಳಿ ಬರುವುದಿಲ್ಲ. ವಿಚಾರ ಮಾಡಿದ್ರ ಭೂತನೂ ಇಲ್ಲ, ವರ್ತಮಾನೂ ಇಲ್ಲ, ಭವಿಷ್ಯನೂ ಇಲ್ಲ. ವಿಚಾರ ಮಾಡಿದ್ರ, ಯಾಕಂದ್ರೆ ಈ ಸದ್ಯದ ಕ್ಷಣ ವರ್ತಮಾನ ಇತ್ತಂದ್ರೆ ಇನ್ನೊಂದು ಕ್ಷಣದಾಗ ಅದು ಭೂತದಾಗ ಹೋಗಿರ್ತದ, ಮತ್ತೊಂದು ಕ್ಷಣ ಭವಿಷ್ಯದ ಬಂದಿರ್ತದ. ಆ ಭವಿಷ್ಯದ ಕ್ಷಣ ವರ್ತಮಾನ ಆಗ್ತದ, ವರ್ತಮಾನ ಇದ್ದದ್ದು ಭೂತ ಆಗ್ತದ. ಅಂದ್ರೆ ಭೂತನೂ ಇಲ್ಲ, ವರ್ತಮಾನೂ ಇಲ್ಲ, ಭವಿಷ್ಯನೂ ಇಲ್ಲ, ಯಾವುದೂ ಇಲ್ಲೇ ಇಲ್ಲ. ಇವೆಲ್ಲ ಪೃಥ್ವಿ ಏನು ಸೃಷ್ಟಿ ನಿರ್ಮಾಣ ಆದ ಮ್ಯಾಲೆ ಇವೆಲ್ಲ ಭೂತ ಭವಿಷ್ಯ ವರ್ತಮಾನ ಬಂದ ಹೊರತಾಗಿ ಇದು ಅದಕ್ಕೂ ಸಂಬಂಧ ಇಲ್ಲ. ಕಾಲಾತೀತ, ಗುಣಾತೀತ, ಎಲ್ಲದರಿಂದ ಅತೀತವಾದಂತಹ ಪರವಸ್ತುನೇ ನೀ ಇದ್ದೀನು ಅಂತ ಅದ ನಿನ್ನ ತಿಳ್ಕೋದ್ರಾಗೆ ನಿನ್ನ ಹಿತ ಅದ ಅನ್ನುವಂಥದ್ ನೀ ತಿಳ್ಕೋ. ಅದಕ್ಕೆ ಅವ್ರಂದ್ರು ಹಿತ ತೇಕರಾವೇ ದೇವಾತೆ ಚಿಂತನ. ಕೊಬ್ಬರಾಯರಂದ್ರು ಎಲ್ಲದಪ್ಪ ಹಿತ ಹಂಗಾದ ಭಗವಂತನ ನಾಮದ ಚಿಂತನದೊಳಗದ, ಅವ್ ಮಾಡಿದಂತ ಉಪಕಾರದ ಚಿಂತನದೊಳಗದ, ಅವನ ಲೀಲೆಗಳನ್ನ ಚಿಂತನ ಮಾಡೋದ್ರಾಗದ, ಆ ತತ್ವಗಳ ನಿರಾಕಾರ ನಿರ್ಗುಣ ಪರಬ್ರಹ್ಮನ ಕುರಿತಾಗಿ ಚಿಂತನ ಮಾಡೋದ್ರಾಗದ. ಅಂದ್ರ ಪರಮಾರ್ಥದ ಚಿಂತನದೊಳಗೆ ಮಾತ್ರ ಹಿತ ಅದ. ದೇವರ ಭಗವಂತರ ಬಗ್ಗೆ ನಾವು ಚಿಂತನ ಮಾಡೋದ್ರಾಗಿ ಹಿತ ಅದ ಹೊರತಾಗಿ ಉಳಿಕಿದ್ದ ಯಾರು ಹೆಣ್ರು, ಮಕ್ಕಳು, ಗಂಡಂದಿರು, ಮೊಮ್ಮಕ್ಕಳು, ರೊಕ್ಕ, ಆಸ್ತಿ, ಅಂತಸ್ತ, ಮನಿ, ಒಡವಿ, ಅಧಿಕಾರ, ಪ್ರತಿಷ್ಠಾ ಇವ್ಯಾವುದ್ರ ಬಗ್ಗೆ ಅದ್ರೊಳಗೆ ಹಿತ ಅನ್ನುವಂಥದ್ದಿಲ್ಲ. ಅವು ಕೊನೆಗೊಮ್ಮೆ ನಮಗ ದುಃಖನೇ ಕೊಟ್ಟು ಹೋಗ್ತಾವ ಅಂತ ತಿಳ್ಕೊಂಡ ಅವ್ರೇನ್ ಹೇಳಿದ್ರು, ಹಿತತೇಕರಾವೆ ದೇವಾಚೆ ಚಿಂತನ ಕರುಣಿಯಾಮನ ಶುದ್ಧವಾವೆ. ಇಲ್ಲಿ ನೋಡ್ರಿ, ಅವ್ರಾದ್ರೂ ಏನ್ ಹೇಳಿದ್ರು, ಮನಸ್ಸು ಸುದ್ದಿ ಇಟ್ಕೋಬೇಕು ನೀ ಮೊದಲ. ಉಳ್ಕಿದ ಧ್ಯಾನಕ್ಕ ನೀನ್ ಹಾಕ್ತಾ ದಿವ್ಸಕ್ಕೆ 4 ತಾಸು ಧ್ಯಾನ ಮಾಡ್ತಂದ್ರು ಮನಸ್ಸೇ ಸುದ್ದಿ ಇಲ್ಲಂದ್ರ ಆ ಧ್ಯಾನ ನಿನಗೆ ಏನು ಉಪಯೋಗ ಬೀಳ್ತಂತ. ಧ್ಯಾನಕ್ ಕೂತಾಗ ನಿನ್ನ ಮನಸ್ಸು ಎಲ್ಲೋ ಅಡ್ಡಾಡ್ತಿತ್ತಂದ್ರ ನೀ ಎಲ್ಲಿ ಎಷ್ಟು ಕೂತ್ರರಿ ಏನಾಗುದಂತಾರ. ತುಕಾರಾಮ್ ಮಹಾರಾಜರು ಒಂದು ಅಭಂಗದಾಗ ಅಂತಾರ, ಅಜ್ಞಾನಾಚಿ ಭಕ್ತಿ ಇಚ್ಛಿತಿ ಸಂಪತ್ತಿ ತಯಾಚ ಚಿತ್ತಿ ದೇವ ಕೈಂಚ. ಅಜ್ಞಾನಾಚಿ ಧ್ಯಾನ ವಿಷಯಾವರಿ ಧ್ಯಾನ ತಯಾಚಿಯ ಚಿತ್ತಿ ದೇವ ಕೈಸ. ತುಕಾಮಣೆ ಜಳೋ ಐಶಿಯಾಂಚಿ ತೋಂಡ. ತುಕಾರಾಮ್ ಮಹಾರಾಜರಂತಾರ, ಅಂತಾರ ಮೋತಿಗೆ ಬೆಂಕಿ ಹಚ್ಚರಂತಾರ ಅವ್ರು. ಧ್ಯಾನಕ್ಕರೆ ಕೂಡುದು, ವಿಚಾರರೇ ಪ್ರಪಂಚದ ಮಾಡೋದು, ಇದ್ಯಾತ್ರ ಭಕ್ತಿ ಅಂತಾರ.
ತುಕಾಮಣೆ ಜಳೋ ಐಸಿಯಾಂಚಿ ತೋಂಡ ಅಜ್ಞಾನಾಚಿ ಭಂಡ ವಾಡವಿತಿ, ಮತ್ತಷ್ಟು ಅಜ್ಞಾನಿ ಅವ್ರಂತಲೇ ಹೆಚ್ಚಾಗ್ತದ ಅಂತಾರ. ಅದಕ್ಕ ಇವ್ರು ಏನ್ ಹೇಳಿದ್ರು, ತುಕಾಮಣೆ ಇಹ ಲೋಕಿಚ್ಚ ವ್ಯವಹಾರ ನಕಾಡೋಳಿಯ ದುರಿ ಬರು ನೀರಾವು. ಕೊನೆ ಚರಣದಾಗ ಅಭಂಗದಾಗ ಅಂತಾರ ತುಕಾರಾಮ್ ಮಹಾರಾಜರು, ಕಣ್ಣು ತುಂಬಾ ಬರೇ ವಿಷಯ ವಸ್ತುಗಳನ್ನೇ ನೋಡ್ಕೊತ ಕೂಡ್ಬೇಡ, ಸ್ವಲ್ಪ ಭಗವಂತನ ಒಂದು ರೂಪವನ್ನು ನೋಡುವಷ್ಟು ಜಾಗ ಇಟ್ಕೋ. ನಿನ್ನ ದೃಷ್ಟಿಯೊಳಗೆ ಯಾವಾಗ್ಲೂ ಭಗವಂತನೇ ಕಾಣಿಸ್ಬೇಕು. ಪಡಿಲೆ ಒಳನ ಇಂದ್ರಿಯ ಸಕಳ ಭಾವತೋ ನಿರಾಳ ನಾಹಿದುಜ ಪಾಂಡುರಂಗ ಧ್ಯಾನಿ ಪಾಂಡುರಂಗ ಮನಿ ಜಾಗೃತಿ ಸ್ವಪ್ನಿ ಪಾಂಡುರಂಗ ಅಂತ ತುಕೊಬ್ಬರಾಯರ್ ಹೆಂಗ ಪಾಂಡುರಂಗನ ಒಂದು ಧ್ಯಾನದೊಳಗೆ ಇರ್ತಿದ್ರು, ಹಂಗ ನೀನು ನಿನ್ನ ಸದ್ಗುರುವಿನ ಒಂದು ಚರಣದೊಳಗೆ ಅಂತ ಒಂದು ಧ್ಯಾನವಿಟ್ಟು ಅವ್ರು ಹೇಳಿದಂತ ನಾಮಸ್ಮರಣೆ ಮಾಡಿದೆ ಅಂದ್ರ ಜನಿ ಆಪುಲೆ ಹಿತ, ನಮ್ಮ ಹಿತವನ್ನು ನಾವು ಮಾಡ್ಕೊಳಿಕ್ಕೆ ಆಗ್ತಾನೋ ಅಂತ ಮಾತು ಹೇಳ್ತಾರ. ಇನ್ನು ಮುಂದಿನ ಸಾಲಿನಾಗ ಏನ್ ಹೇಳ್ತಾರ, ರಘುನಾಯಕ ವೀಣ ಬೋಲುನಕೋ. ಇದೊಂದು ಬಹಳ ಅಗದಿ ಅದ್ಭುತವಾದದ. ನಾವು ನಮ್ಮ ಮಾತುಗಳು ಎಲ್ಲರ ಕೂತೇವೆ, ಒಂದು ಸಾಧಕರು ಎಲ್ಲರ 4 ಮಂದಿ ಕೂತ್ರಾದ್ರೂ ಊರು ಉಸಾಬರನ್ನ ಮಾತಾಡ್ತಾರ ಹೊರತಾಗಿ ಸದ್ಗುರುಗಳು ಮಾಡಿದ ಉಪಕಾರದ ಬಗ್ಗೆ, ಅವ್ರು ಹೇಳಿದ ಉಪದೇಶದ ಬಗ್ಗೆ ಯಾರು ಮಾತಾಡೋದಿಲ್ಲ. ಅದಕ್ಕೆ ಅವ್ರ ಅಂತಾರ, ಆ ಒಂದು ಗುರುನಾಥನ ಚಿಂತನ ಬಿಟ್ಟು ಮತ್ತೊಂದು ಮಾತಾಡ್ಲಿಕ್ಕೆ ಹೋಗ್ಬೇಡ. ನಿಜವಾಗಿಯೂ ಶ್ರೇಷ್ಠ ಸಾಧಕ ಯಾರು, ಶ್ರೇಷ್ಠ ಶಿಷ್ಯ ಯಾರು ಅನ್ನುವಂಥದ್ದನ್ನ ಯಾರ ಮಾತು ಕೇಳ್ಕೊಂಡು ತಿಳ್ಕೊಬೇಡ್ರಿ ನೀವು. ಅವನಂತಲ್ಲಿ ಹೋಗಿ ಕೂತ್ ಕೂಡ್ಲೆ ಅವನ್ ಕೇವಲ ತನ್ನ ಗುರುವಿನ ಬಗ್ಗೆ ಮಾತಾಡ್ತಿದ್ದ, ತನ್ನ ಒಂದು ಏನು ಆತ್ಮ ಭಗವಂತನ ಕುರಿತಾಗಿ ಮಾತಾಡ್ತಿದ್ದ ಅಂದ್ರ ಮಾತ್ರ ಅವನ್ ಶ್ರೇಷ್ಠ ಶಿಷ್ಯನು ಇರ್ತಾನ, ಶ್ರೇಷ್ಠ ಸಾಧಕನು ಇರ್ತಾನ. ಅದೆಲ್ಲ ಬಿಟ್ಟ ಎಲ್ಲಿ ಹೋದ ಕೂಡಲೇ ಪ್ರಪಂಚದ ವ್ಯವಹಾರ, ಆ ಪ್ಲಾಟ್ ತಗೊಂಡೇನು, ಅದನ್ನ ಕಟ್ಸಿದೇನು, ಗಾಡಿ ಯಾವ್ದದ, ಮತ್ತೊಂದ್ ಯಾಕೆ ತಗೊಂಡಿಲ್ಲ, ಊರು ಸಾಬರಿ ಅಕಸ್ಮಾತ್ ಅವ್ ಮಾತಾಡ್ತಿದ್ದಂದ್ರ ಅವ ಸಾಧಕನೂ ಅಲ್ಲ, ಅವ್ ಸದ್ವಸ್ತುವಿನ ದರ್ಶನೂ ಆಗುದಿಲ್ಲ ಅಂತ ತಿಳ್ಕೊಂಡ್ಬಿಡ್ರಿ. ಅದಕ್ಕೆ ಅವ್ರಂತಾರ, ಮಾತಾಡಿದ್ರ ಸದ್ಗುರುಗಳ ಬಗ್ಗೆ ಮಾತಾಡು, ಸದ್ಗುರುಗಳು ಮಾಡಿದಂತ ಉಪಕಾರದ ಬಗ್ಗೆ ಮಾತಾಡು, ಇಲ್ಲಿಕಂದ್ರೆ ಮಾತಾಡ್ಲಿಕ್ಕೆ ಹೋಗ್ಬೇಡ. ನಿನ್ನ ಮಾತಿನ ಅವಶ್ಯಕತೆ ನಿಜವಾಗಿಯೂ ಯಾರಿಗೂ ಇಲ್ಲೇ ಇಲ್ಲ. ವಿಚಾರ ಮಾಡಿದ್ರೆ ನಮ್ಮ ಮಾತಿನ ಅವಶ್ಯಕತೆ ಯಾರಿಗದ ಅಂತೀರಿ ನೀವು? ಯಾರ್ಯಾರಿಗೂ, ನಮ್ಮ ಮಕ್ಕಳಿಗೆ ಇರುವುದಿಲ್ಲ ನಮ್ಮ ಮಾತಿನ ಅವಶ್ಯಕತೆ. ಏನು ಹೊರಗಿನವ್ರಿಗಂತೂ ಬಿಡ್ರಿ. ಮತ್ ಯಾಕೆ ಮಾತಾಡ್ತೀಪ ನೀನು? ಅವಶ್ಯಕತೆ ಇರ್ಲಿಕ್ಕಂದ್ರೆ ಯಾಕೆ ಮಾತಾಡ್ತಿ? ಒಂದು ನಡುವೊಮ್ಮೆ ಒಬ್ರು ಯಾರೋ ವಿಚಾರವಂತರು ಒಂದು 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 ಕಾರ್ಯಕ್ರಮ ಕೊಟ್ರು. ಅವ್ರು ಮೊಬೈಲ್ನಾಗ ಎಷ್ಟು ಮಾತಾಡಬೇಕು ಅನ್ನುವಂಥದ್ರ ಬಗ್ಗೆ ಹೇಳಿದ್ರು ಅವ್ರು. ಅವಾಗ ಈಗಂತೂ ಪುಕ್ಕಟ್ಟವ, ಅವಾಗ ರೊಕ್ಕಿದ್ರು ಸಹಿತ ತಾಸಗಟ್ಲೆ ಮಾತಾಡಿದ್ರು. ನೋಡ್ರಿ, ಎಂಗೇಜ್ಮೆಂಟ್ ಆದ ಕೂಡಲೇ ಮೊದಲ ಆ ಹುಡುಗ ಆ ಹುಡುಗಿ ಕೊಡ್ಸುದೇ ಮೊಬೈಲ. ಏನ್ರಿ? ಯಾಕ ಅಂದ್ರೆ ಮಾತಾಡೋದು. ಏನ್ ಮಾತಾಡೋದು, ಎಷ್ಟು ಮಾತಾಡೋದು? ಜೀವನ್ ತುಂಬಾ ನೀವು ಮಾತಾಡಿದ್ರೆ ಒಬ್ರಿಗೊಬ್ರಿಗೆ ಸೇರ್ಕಿಲ್ದಂಗೆ ನೀವು ಬದುಕವ್ರಿದ್ದೀರಿ. ಏನ್ ಮಾತಾಡೋರು? ಎಷ್ಟು ಮಾತಾಡೋದು? ಎಷ್ಟು ಬೇಕಾ ಅಷ್ಟು ಮಾತಾಡೋದು ಮೊಬೈಲ್ನಾಗ. ಇಲ್ಲ, ಶುರುನೇ ಯಾಕ್ರಿ ಆರಾಮಿದ್ರಿ, ಏನ್ ಸುಡ್ತೀರಿ ಆರಾಮಂತ ಮೊದ್ಲೇ ಶುರು ಮಾಡೋದೇ, ಏನ್ ಸುಡ್ತೀರಿ ಆರಾಮಂತ. ಅವ್ರಂತಾರ ಆರಾಮ್ ಇದ್ಯಾ ಅಂತ ಕೇಳ್ತಾರ ನಮ್ಮನ್ನ. ಅದೆಲ್ಲ ಏನ್ ಸುಡ್ತೀರಿ ಆರಾಮ ಅಂತಂದ್ರ ಅಲ್ಲೇ ಮುಗೀತ್, ನಮ್ ಕೆಲಸ ಬಗೆಹರಿತ್. ಮತ್ತೆ ಎಲ್ಲಿ ಆರಾಮ್ರಿ ಅಂತಂದ್ರು ಅದು ಮುಗದೆ ಹೋಗ್ತದ. ಅಂದ್ರ ಅಲ್ಲಿ ಶುರು ಆಗಿದ್ದು ಇವತ್ತು. ಈಗ ಸದ್ಯಕ್ಕೆ ಏನ್ ಹೇಳ್ಬೇಕಾಗಿರ್ತದ, ಮುಂಜಾನೆ ಎದ್ದಾನ ಹಿಡ್ದ ಹೇಳುದು, ಇಷ್ಟೊತ್ತಿಗೆ ಎದ್ದನ್ರಿ ಇವತ್ತ, ಎದ್ದ ಮೇಲೆ ಚಾ ಕುಡ್ದೆ, ಅದನ್ನ ಮಾಡಿದೆ, ಮತ್ತೊಂದ್ ಚಾ ಮಾಡ್ಕೊಂಡೆ, ಏನ್ ಶುರು ಮಾಡಿದ್ರ ಕೆಲವೊಬ್ರು ಹಿಂಗ. ನಮ್ಮಲ್ಲಿ ಕೆಲವೊಬ್ರು ನಮಗೂ ಯಾರೇ ಭೇಟಿ ಆದ್ರು ಕೆಲವೊಬ್ರು ಇಂಥವ್ರು ಭೇಟಿ ಆಗ್ತಾರಲ್ಲ, ಇನ್ ಸಾಕಪ್ಪ ಮಾರ ಮಾತಾಡ್ಬೇಡ ಅಂತ ಹೇಳಿ ನಾವು ಅವ್ರು ಬರ್ಲಿಕ್ಕೆ ಹತ್ತಿರದ ಬ್ಯಾಡೋ ಮರ, ಇವನ್ ಜೋಡಿ ಮಾತಾ ಎತ್ತದ್ ಬೇಡ ಅಂತ ದೂರ ಹಾಯಿಸಿ ಹೋಗುದು. ಅದಕ್ಕೆ ಸಾಧಕ ಹೆಂಗಿರ್ಬೇಕಂದ್ರ ರಘುನಾಯಕ ವೀಣ ಬೋಲುನುಕು. ಮಾತಾಡಿದ್ರ ಪರಮಾರ್ಥದ ವಿಚಾರ ಮಾತಾಡ್ಬೇಕು, ಇಲ್ಲಿಕ್ಕಂದ್ರೆ ಮಾತಾಡೇಬಾರ್ದು. ಅಷ್ಟಾಗೆ ಸದಾ ಮಾನಸೀತೆ ನಿಜ-ಧ್ಯಾಸರಾವು. ಮನಸ್ಸಿನೊಳಗ ಆ ನಿಜ ವಸ್ತುವಿನ ಒಂದು ಧ್ಯಾಸದೊಳಗೆ ಇರು. ಗುರುನಾಥನ ಒಂದ ಸ್ವರೂಪದ ಬಗ್ಗೆ, ಗುರುನಾಥನ ಒಂದ ಅಗಮ್ಯ ಒಂದು ಮಾಡಿದಂತ ಉಪಕಾರದ ಬಗ್ಗೆ, ಆ ನಾಮದ ಬಗ್ಗೆ, ಅದ್ರ ಮೇಲೆ ನಿನ್ನ ನಿಜ ಧ್ಯಾಸ ಅಂದ್ರೆ ಏನು? ನಿಜ ವಸ್ತುವಿನ ಮೇಲೆ ಧ್ಯಾಸ. ಅದ್ ಹೆಂಗಿರ್ಬೇಕಂದ್ರ ನಿಧಿ ಧ್ಯಾಸದ ಗತನೆ ಇರ್ಬೇಕಂತಾರ.
ಅಂದ್ರ ಒಂದ್ ಕಿಲೋ ಬಂಗಾರ ತಂದ್ ನಿಮ್ ಮುಂದೆ ಇಟ್ಟು ಕಾಯಿ ಅಂದ್ರೆ ಹೆಂಗ ದ್ಯಾಸ್ ಕೊಟ್ಟು ಲಕ್ಷ ಕೊಟ್ಟು ಕಾಯ್ಕೋತ ಕೂಡ್ತಿರ್ಲ ಹಂಗ ಎಲ್ಲಾ ಕೂತಾಗ ನಿಂತಾಗ ಅಡ್ಡಾಡೋ ಹೊತ್ನಾಗ ಕೆಲ್ಸಕ್ಕೆ ಹೋದಾಗ ನೌಕರಿ ಮಾಡೋ ಹೊತ್ನಾಗ ಮತ್ತೊಬ್ಬರ ಜೋಡಿ ಇದ್ದಾಗ ಎಲ್ಲದ್ರೊಳಗೂ ನಿನ್ನ ಒಳಗ ನಿನ್ನ ಗುರುನಾಥ್ ಕೊಟ್ಟಂತ ನಾಮಸ್ಮರಣೆ ನಡ್ಕೋತ ಇರ್ಬೇಕು. ಇದು ನಿಧಿ ದ್ಯಾಸ ಅಂತಂತಾರ. ಇದು 43ನೇ ಶ್ಲೋಕನೊಳಗೆ ಸಮರ್ಥರು ಈ ಮಾತುಗಳನ್ನ ಹೇಳ್ತಾರ. ಇದ್ರಾಗ ಬಹಳಷ್ಟು ಪ್ರಶ್ನೆಗಳು ಇದ್ದು ಅವೆಲ್ಲ ಪ್ರಶ್ನೆಗೆ ಉತ್ತರಗಳು ಈಗ ನಾವು ಮಾತಾಡಿದಂಗ ಆತು. ಈಗ 2ನೇ ಶ್ಲೋಕದ 44ನೇ ಶ್ಲೋಕದ ಬಗ್ಗೆ ಚಿಂತನೆ ಮಾಡೋಣ. ಯಾಕಂದ್ರೆ ಮತ್ತೆ ಸಮಯ ಬಂತಲ್ಲಿ. ಮನಾರೇ ಜನಿ ಮೌನ ಮುದ್ರಾಧರಾವಿ. ಮನಾರೇ ಜನಿ ಮನಾರೇ ಜನಿ ಮೌನ ಮುದ್ರಾಧರಾವಿ ಕಥಾ ಆದರೆ ರಾಗವಾಚಿ ಕರಾವಿ. ಅಂದ್ರ ಎಲೈ ಮನವೇ ನೀನು ಜನರ ಒಳಗ ಮೌನ ಆಗಿದ್ದಿ ಬಿಡು ಅಂತ. ಜನಿ ಅಂದ್ರೇನು? ಜನರೊಳಗ. ಮೌನ ಮುದ್ರಾ ಅಂದ್ರೆ ಹೆಂಗದು? ಒಟ್ಟ ಕೆಲವೊಬ್ರು ಮೌನ ಪಾಲಿಸ್ಲಿಕ್ಕತ್ತಾರೆ ಅಂತ ಹೇಳಂತಾರ. ಮೌನ ಪಾಲಿಸುವುದು ಅಂದ್ರೆ ಮಾತೊಂದು ಬಂದ್ ಮಾಡಿದ್ರೆ ಮೌನ ಇದ್ದಂಗಲ್ಲ. ಮಾತು ಬಂದ್ ಮಾಡಿ ಮನಸ್ಸಲ್ಲಿ ಬೇಕಾದವ್ರು ಬೇಕಾದಂಗ ಬೈಲಿಕ್ಕೂ ಬರ್ತದ. ಹೌದಲ್? ತೀರ ಸರಳ ಅದು. ಈಗ ಮಾತಿತ್ತಂದ್ರೆ ಬೈದ್ರ ಅದಕ್ಕೆ ಅವ್ರು ಉತ್ತರ ಕೊಡ್ತಾರ. ಮನಸ್ಸಿನಾಗ ಬೇಕಾದವ್ರು ಬೇಕಾದಷ್ಟು ಬೈಬಹುದು. ಈಗ ನೀವೇ ಕೂತ್ಕೊಂಡು ನಾನು ಬೈಬಹುದು ಮನಸ್ಸಿನಾಗ. ನಾವ್ರೇ ನಗಲಿಕ್ಕತ್ತಾರಪ್ಪ ನಮ್ಮ ಮ್ಯಾಲ ಪ್ರೀತಿ ಇದ್ದಾರ ನಾವ್ ತಿಳ್ಕೋದ, ನೀವು ಒಳಗೆ ನಾವು ಬೈಲಿಕ್ಕತ್ತ. ಹಿಂಗ ಮಾತಾಡ್ಲಿರೋದಂದ್ರ ಮೌನ ಅಲ್ಲ. ಕಾಗದ ಮೇಲೆ ಬರೆದು ಕೊಡುದು. ಮೊದಲು ಮೌನದ ಒಂದ್ ವಾರ ಮೌನ ಇದ್ದಾರ್ರಿ. ಕಾಗದ್ನ್ಯಾಗ ಬರೆದು ಕೊಡುದು ಅಂತದ್ದು. ಕಾಗದ್ನ್ಯಾಗ ಬರೆದು ಕೊಡುದು ಅಕಸ್ಮಾತ್ ಕಾಗದ್ನ್ಯಾಗ ಚಹಾ ತಗೊಂಡ್ ಬಾರಪ್ಪ ಅಂತ ಬರೆದಿದ್ದಂತ ತಿಳ್ಕೊರಿ. ಅವ್ ಮೌನಿ ಇದ್ದಾವ. ಇವತ್ತಿ ಲೇಟ್ ಮಾಡಿದವ್ರಿ ಇವಾಗ ಏನ್ ಬುದ್ಧಿನೇ ಇಲ್ಲ. ಯಾವಾಗ ಹೇಳಿ ಏನ್ ಸುದ್ದಿ 108 ಬೈಕೋತ ಕೂತಂದ್ರೆ ಆಗಂಗ ಮೌನಿ ಆಗ್ತಾನೆ. ಅದಕ್ಕ ಈ ಮೌನ ಮುದ್ರಾ ಅಂದ್ರೆ ಏನು? ಮಾತು ಕಡಿಮೆ ಮಾಡಿಬಿಡಿ. ಸಮರ್ಥರು ಹೇಳುದೇನು, ಜನರೊಳಗಿದ್ದಾಗ ನೀನು ಎಲ್ಲರ ಜೊತೆ ಇರ್ತಿ ಅಂತ ತಿಳ್ಕೊರಿ. ನಾವ್ ಇರ್ತೇವಂತ ತಿಳ್ಕೊರಿ. ನೀವು ಎಲ್ಲದಕ್ಕೂ ಉತ್ತರ ಕೊಡ್ಲಿಕ್ಕೆ ನೀ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಡ. ಅವ್ರು ಏನೇನೋ ಮಾತಾಡ್ತಿರ್ತಾರ. ನಿಂದೊಂದು ಒಳಗ ಅದಕ್ಕೆ ಯಾಕೆ ಹೋಗಿ ಮಾತಾಡಿ ಅದಕ್ಕೊಂದು ಅನಸ್ಕೊಂಡು ಯಾಕೆ ಹೈರಾಣ ಆಗ್ತಿಪ್ಪ, ಸುಮ್ಮ ಕೂತ್ ಬಿಡು. ಅವ್ರಿಗೆ ಅನಸ್ಬೇಕು, ಅವ್ರೇನ್ ಶಂಕರಣ್ಣವ್ರು ಬಾಳ ಮಾತಾಡುದಲ್ಪ, ಅವ್ರು ಯಾವಾಗ್ಲೂ ಮಾತೇ ಕಡಿಮೆ, ಅವ್ರು ಹಿಂಗ ಅನಸುವಂಗಿರ್ಬೇಕು. ಏನ್ ಮಾತಾಡಿದ್ರೆ ಮಾತಾಡ್ಬೇಕು. ಹೆಂಗ್ ಮಾತಾಡ್ಬೇಕಂತಂದ್ರ ನಮ್ಮನ್ನು ನಾವು ಮರ್ತು ಮಾತಾಡ್ಬೇಕು. ಯಾವ್ದ್ರ ಬಗ್ಗೆ ಅಂದ್ರೆ ಗುರುನಾಥ ಮಾಡಿದಂತ ಉಪಕಾರದ ಬಗ್ಗೆ. ಗುರುನಾಥನ ಒಂದ ಮಹದುಪಕಾರದ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಅದು ಮೌನನೇ ಅಂತಾರ. ಇಬ್ಬರ ಜ್ಞಾನಿಗಳು ಏಕಾಂತದೊಳಗಿದ್ದ ಇಬ್ಬರು ಜ್ಞಾನಿಗಳು ಪರಮಾರ್ಥದ ಚಿಂತನವನ್ನ ಅವರು ಹಗಲ ರಾತ್ರಿ ಕೂಡ ಮಾಡಿದ್ರು ಸಹಿತ ಅವ್ರಿಬ್ರು ಮೌನಿಗಳೇ ಅಂತ. ಪರಮಾರ್ಥ ಏನ್ ಹೇಳ್ತದ? ಇಬ್ಬರು ಸಾಧಕರು ಪರಮಾರ್ಥದ ಬಗ್ಗೆನೇ ಚಿಂತನ ಅವ್ರು ಮಾಡ್ತಿದ್ರು ಅಂದ್ರ ಅದು ಏಕಾಂತ ಚಿಂತನ. ಅದು ಇಬ್ರುನು ಅದೇನಪ್ಪಾ ಅಂದ್ರೆ ಮೌನ ಇದ್ದಂಗೆ. ಅದು ಪ್ರಪಂಚದ ಬಗ್ಗೆ, ಗೊಳ್ಳ ಹರಟಿ ಬಗ್ಗೆ, ಮತ್ತೊಬ್ಬರ ಅವಗುಣಗಳ ಬಗ್ಗೆ, ಮತ್ತೊಬ್ಬರನ್ನ ತಿರಸ್ಕಾರ ಮಾಡೋದ್ರ ಬಗ್ಗೆ, ಮತ್ತೊಬ್ಬರನ್ನ ಬೈಯೋದ್ರ ಬಗ್ಗೆ, ಮತ್ತೊಬ್ಬರನ್ನ ಕಾಲ್ ಎಳಿದ್ರ ಬಗ್ಗೆ, ಮತ್ತೊಬ್ಬರ ಅಪಮಾನ ಮಾಡೋದ್ರ ಬಗ್ಗೆ ಇವೆಲ್ಲಾ ಮಾತಾಡೋದು ಬಿಟ್ಟು ಬಿಡತ್ತ. ಜನಿ ಮೌನ ಮುದ್ರಾಧರಾವಿ. ಮೌನ ಆಗಿದ್ವು. ನೀನ್ ನೋಡಿದ ಕೂಡಲೇ ಜನರಿಗೆ ಅನಿಸ್ಬೇಕು ಅವ್ರ ಮೌನ ಇರ್ತಾರಲ್ರಿ, ಅವ್ರು ಬಹಳ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಅಂತೇಳಿ ಅನ್ನುವಂಗ ಜಗತ್ತಿನ ಜನರೊಳಗೆ ನೀ ಇರಂತಾರ. ಅವ್ರು ಸಾಧಕರೊಳಗೆ ಇರಬೇಡ. ಮತ್ ನೀ ಸಾಧಕರೊಳಗಿದ್ದಾಗ ನೀಗ ಮೌನ ಆಗಿ ಕೂತಿ ಅಂದ್ರ ಆಮೇಲೆ ಮುಂದ ಆಗುವಂತ ಲಾಭನು ಸಹಿತ ಕಳ್ಕೋದಾಗ್ತದೆ. ಇಬ್ರು ಸಾಧಕರು ನಾವು ಕೂಡಿದಾಗ ಮೌನ ಇರ್ಬೇಕು. ಮೌನ ಇರಂತಂದಾರ ಅಂತೇಳಿ ಸುಮ್ ಗಪ್ ಕೂತ್ರೆ ಏನಾಗುದದ? ನಮ್ಮ ಅನುಭವಗಳನ್ನ ಹಂಚ್ಕೋಬೇಕು. ಸದ್ಗುರುಗಳ ನಮ್ಮ ಇಬ್ಬರು ಸಾಧಕರನ್ನ ಯಾಕೆ ಕೂಡ್ಸಿರ್ತಾರ? ಈಗ ಈ ಸತ್ಸಂಗದಾಗ ನಿಮಗ ಯಾಕೆ ಕೂಡ್ಸಿರ್ತಾರ ಅಂದ್ರ ನನ್ನ ಅನುಭವಗಳನ್ನ ನಿಮ್ ಜೊತೆ ಹಂಚ್ಬೋದು. ಯಾಕೆ ಹಂಚ್ಬೋದು ಅಂದ್ರ ನಮ್ಮಿಂದ ನಿಮಗೇನಾದ್ರೂ ತಿಳಿಸ್ಬೇಕಾಗಿರ್ತದ, ನಿಮ್ಮಿಂದ ನನಗೇನಾದ್ರೂ ಸದ್ಗುರುಗಳಿಗೆ ತಿಳಿಸ್ಬೇಕಾಗಿರ್ತದ. ಇಂಥದ್ರಾಗೆ ಮೌನ ಮುದ್ರಾದ ಹಿಡಿ ಅಂತ ಹೇಳ್ಯಾರ ಸಮರ್ಥರು ಅಂತೇಳಿ
ಸಾಲ ಕೂತಾಗ ಗಪ್ ಕೂತ್ ಬಿಟ್ರ, ಈಗ ನನಗ್ ಸತ್ಸಂಗಕ್ಕೆ ನೀವು ಪ್ರವಚನ ಹೇಳಿ ಕರೆದ್ರೆ ಮೌನ ಇರ ಅಂತ ಹೇಳ್ಯಾರ ಅಂತೇಳಿ ನಾ ಗಪ್ ಕೂತ್ ಬಿಟ್ನೆ ಅಂದ್ರೆ ಒಂದ್ ತಾಸ ಎಲ್ಲಿ ಮೌನ ಇರಬೇಕು, ಎಲ್ಲಿ ಮಾತಾಡಬೇಕು, ಈ ಒಂದು ಪ್ರಜ್ಞೆ ಇಟ್ಟುಕೊಂಡ ಪ್ರಾಪಂಚಿಕ ಜನರ ಜೋಡಿ, ಊರ್ ಉಪಾಧ್ಯಾಯ ಮಾತಾಡೋರ್ ಜೋಡಿ ನೀನು ಮೌನ ಆಗಿರು. ಅದಕ್ ಮೌನ ಮುದ್ರಾ ಅಂತ. ಮೌನ ಮುದ್ರಾ ಅಂದ್ರ ನಿನ್ನ ಮುಖದೊಳಗ ಅನಿಸ್ಬೇಕು. ಕೆಲವೊಬ್ರು ನೋಡ್ಬೇಕು ಮಾತಾಡ್ಕೊತ ಕೂತಿರ್ತಾರ, ಯಾವಾಗ ನಾನು ಒಂದ್ ಮಾತಾಡಿನ ಅಂತೇಳಿ ಒಳಗರೆ ಅವ್ರು ತುಂಬ್ಕೊಂಡ್ ಬಿಟ್ಟಿರ್ತದ. ಅವ್ರು ನೋಡಿದ ಕೂಡ ಇವನು ಏನೋ ಹೇಳಂಗ್ ಕಾಣಿಸ್ತಾನಪ್ಪ, ಇವನು ಹೇಳಂಗ್ ಕಾಣಿಸ್ತಾನಂತ ಹಿಂಗ ಅನಿಸ್ಬೇಕು. ಹಂಗ ಒಳಗ್ ತುಂಬಿ ಬರ್ತಿರ್ತಾವ. ನೀ ಹಂಗಿರ್ಬೇಡ, ಸಾಧಕ್ಕಿದ್ದಿಲ್ಲ ಅವ್ರ ಏನ್ ಯಾಕೆ ಮಾತಾಡೋಲ್ಲ, ನೀ ನಾಮಸ್ಮರಣೆ ಮಾಡ್ಕೋತ ಇದ್ದಿ ಬಿಡ್ಲ. ಆ ಸಮಯದೊಳಗೆ ನೀನು ನಾಮಸ್ಮರಣೆ ಮಾಡ್ಕೋತೀರು, ನಿನ್ನ ಗುರುನಾಥನ ಬಗ್ಗೆ ಚಿಂತನೆ ಮಾಡ್ಕೋತೀರು. ಇದಕ್ ಮೌನ ಅಂತ. ಆಮೇಲೆ ಬಳೆ ಅಂತ ಕಥಾ ಆದರೆ ರಾಗವಾಚೀಕರಾವಿ. ಮಾತಾಡ್ ನೋಡ್ರಿ, ಕಥಾ ಆದರೆ ರಾಗವಾಚೀಕರಾವಿ ಅಂದ್ರ ಆ ಸದ್ಗುರುನಾಥನ ಒಂದ ತತ್ವ ಚಿಂತನದ ಬಗ್ಗೆ, ಪರಮಾರ್ಥ ಚಿಂತನ ಬಗ್ಗೆ ಅತಿ ಆಧಾರದಿಂದ ಮಾತಾಡಂತ ಹೇಳ್ತಾರ ನೋಡ್ರಿ. ಇಷ್ಟೋ ತನಕ ನಾವೇನು ಹೇಳಿದಿಲ್ಲ ಅದನ್ನೇ ಹೇಳ್ತಾರ. ಕಥಾ ಆದರೆ ರಾಗವಾಚೀಕರಾವಿ. ರಾಘವಾಚಿ ಅಂತೇಳಿ ರಾಮನನ್ನೇ ಯಾಕೆ ಇಲ್ಲಿ ಸಮರ್ಥರು ತಗೋತಾರ ಅಂದ್ರ, ಶ್ರೀ ರಾಮಚಂದ್ರ ಸಮರ್ಥ ರಾಮದಾಸ್ ಮಹಾರಾಜರ ಗುರು, ಸದ್ಗುರುಗಳು. ಉಪದೇಶ ಕೊಟ್ಟಂತ ಸದ್ಗುರುಗಳು ಯಾರು? ಸಮರ್ಥ ರಾಮದಾಸ್ ಮಹಾರಾಜರಿಗೆ ಸ್ವತಃ ರಾಮಚಂದ್ರನೇ ಅವ್ರ ಗುರು. ಅದಕ್ಕೆ ಅವರು ರಾಘವಾಚಿ ಅಂತೇಳಿ ರಾಮನನ್ನು ತಗೊಂಡಾರ. ಆ ರಾಮನು ಅವರೇ, ಚಂದ್ರಕುಮಾರ್ ಗುರುಗಳು ಅವರೇ, ರಂಗರಾವ್ ಮಹಾರಾಜರು ಅವರೇ, ಭಾವಸಾಹೇಬ್ ಮಹಾರಾಜರು ಅವರೇ. ಆಗಿ ಹೋದಂತ ಏನ ಆತ್ಮ ಸಾಕ್ಷಾತ್ಕಾರಿ ಬ್ರಹ್ಮಜ್ಞಾನಿ ಸದ್ಗುರುಗಳು ಇದ್ದಾರಲ್ಲ, ಅವರೆಲ್ಲರೂ ಒಬ್ಬರೇ ಇದ್ದಾರ. ಏನು ಹಂಗ ಸದ್ಗುರು ಸಮರ್ಥ ರಾಮದಾಸ್ ಮಹಾರಾಜರಿಗೆ ರಾಮಚಂದ್ರನೇ ಸದ್ಗುರುಗಳು ಇದ್ದಾಗ, ಶ್ರೀರಾಮ್ ಪ್ರಭು ಸದ್ಗುರು, ರಾಘವ ಸದ್ಗುರು ಇದ್ದಾಗ, ನಮಗೆ ಚಂದ್ರಕುಮಾರ್ ಗುರುಗಳು ಇದ್ದಾರೆ, ರಂಗರಾವ್ ಮಹಾರಾಜರು ಇದ್ದಾರೆ. ಅದನ್ನ ಅವ್ರ ಬಗ್ಗೆ, ಅವ್ರ ಜೊತೆ ಕಳೆದ ಸಮಯದ ಬಗ್ಗೆ, ಅವರು ಒಂದೊಂದು ಪ್ರಸಂಗದಾಗ ಹೇಳಿದಂತ ಒಂದೊಂದು ಜ್ಞಾನದ ಒಂದು ಸಹಜವಾಗಿ ಹೇಳಿದಂತ ಜ್ಞಾನ ಬೋಧನೆಗಳ ಬಗ್ಗೆ ಚಿಂತನ ಆರಾಮ್ಸೆ ಮಾತಾಡಿ. ಒಬ್ರಿಗೊಬ್ರು ಕೂಡಿದಾಗ ನಮ್ಮ ಗುರುಗಳು ಹಿಂಗ್ ಹೇಳ್ತಿದ್ರು, ಈ ಪ್ರಸಂಗದಾಗ ಹಿಂಗ್ ಇದು ಮಾಡಿದ್ರು, ಮಾತಾಡ್ರಂತಾರ. ಇವನ್ನ ಅತಿ ಪ್ರೇಮದಿಂದ, ಅತಿ ಭಕ್ತಿಯಿಂದ ನೀವು ಮಾತಾಡ್ರಿ ಅಂತಂತಾರ. ಇನ್ನು ಕಡಿ 2 ಸಾಲುಗಳನ್ನ ನಾವು ನೋಡಿದಾಗ, ಇದು ನಸೆ ರಾಮ ತೇ ಧಾಮ ಸೋಡು ನಿದ್ಯಾವೆ. ನಸೆ ರಾಮ ತೇ ಧಾಮ ಸೋಡು ನಿದ್ಯಾವೆ, ಸುಖಾಲಾಗಿ ಅರಣ್ಯ ಸೇವಿತ ಜಾವೆ. ಅಂದ್ರ ರಾಮನಿಲ್ಲದ ಜಾಗ ಬಿಟ್ಟು ಹೋಗ್ಬಿಡಂತಾರ. ನೀ ಸಾಧಕ್ ಹೆಂಗಿರ್ಬೇಕು, ಎಲ್ಲಿ ರಾಮ ಇಲ್ಲ ಅಲ್ಲಿ ನೀ ಇರ್ಲಿಕ್ಕೆ ಹೋಗ್ಬೇಡ. ಅದು ಯಾರು ಹೃದಯದೊಳಗೆ ರಾಮ ಇಲ್ಲ ಅವ್ರ ಜೋಡಿ ಇರ್ಬೇಡ, ಯಾರ ಮನಸ್ಸಿನಾಗ ರಾಮ ಇಲ್ಲ ಅವ್ರ ಜೋಡಿ ಇರ್ಬೇಡ, ಯಾರ ರಾಮನ ಬಗ್ಗೆ ಮಾತಾಡುದಿಲ್ಲ ಅವ್ರ ಜೋಡಿ ಇರ್ಬೇಡ. ಯಾರು ಆ ಭಗವಂತನ ಬಗ್ಗೆ ಚಿಂತನೆ ಮಾಡೋದು ಅವ್ರ ಜೋಡಿ ಇರ್ಬೇಡ. ಇನ್ನ ಮನ್ಯಾಗ ಮನಿಯೊಳಗ ರಾಮನ ಬಗ್ಗೆ ಯಾರಿಗೂ ಪ್ರೇಮ ಇಲ್ಲ, ಭಕ್ತಿ ಇಲ್ಲ, ಯಾರೋ ಏನು ಆ ರಾಮನ ಬಗ್ಗೆ ಅಂದ್ರೆ ಏನು ಗುರುವಿನ ಬಗ್ಗೆ ಯಾರು ಮಾಡ್ಲಿಲ್ಲ ಅಂದ್ರೆ ಸಾಧ್ಯ ಆದ್ರೆ ಆ ಮನಿ ಬಿಟ್ಟೆ ಹೋಗ್ಬಿಡತ್ತ. ಹಂಗಂತೇಳಿ ಬಿಟ್ಟು ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಆದ್ರ ಎಲ್ಲರನ್ನು ಕರ್ಕೊಂಡು ಭಕ್ತಿ ಮಾಡುವಂತದ್ದು ಒಂದು ಚತುರ್ತನ ಅದ. ಸಾಧಕರಾದವ್ರು ಹೆಂಗಿರ್ಬೇಕಂದ್ರೆ, ಪ್ರಪಂಚದೊಳಗಿದ್ದು ಪರಮಾರ್ಥ ನಾವು ಮಾಡ್ತೇವೆ ಅಂದಾಗ ಹೆಂಗರೆ ಪ್ರತಿಯೊಬ್ಬರ ಮನಸ್ಸು ನಮ್ಮ ಮನೆಯೊಳಗಿನವ್ರ ಮನಸ್ಸರೇ ಒಂದ್ ಮಾಡ್ಕೊಂಡ ಎಲ್ಲರೂ ಕೂಡ್ಸಿ ಗುರುಭಕ್ತಿ ಮಾಡುವಂತಹ ಒಂದು ಕೆಲಸ ಮಾಡ್ಬೇಕು. ಮತ್ ಏನ್ ಮಾಡಿದ್ರು ನಿನ್ ಮಾತಿ ಕಿಮ್ಮತ್ತಿರ್ಲಿಲ್ಲ ಅಂದ್ರೆ ಸುಖಾಲಾಗಿ ಅರಣ್ಯ ಸೇವಿತದಾಗೆ, ಏನ ಆನಂದದಿಂದ ಬಿಟ್ಟು ಹೋಗ್ಬಿಡಂತ. ಈ ತುಕಾರಾಮ್ ಮಹಾರಾಜ್ರಿಗೆ ಕಾಯಂ ಯಾರಕ್ಕೆ ಜೀಜಾಬಾಯಿ ಕಾಯಂ ಬೈಕೋತ ಇರಾಕಿ, ಇಟ್ಯಾ ಅನ್ನಾಕಿ, ಅವನೇ ಹಾಳು ಮಾಡಿದನ್ನಾಕಿ. ಯಾರ್ ನೀವ್ರು ಭಕ್ತಿ ಮಾಡ್ತಿದ್ರು ಅವನ್ನೇ ಅವ್ರು ಬೈಕೋತ ಇರ್ತಿದ್ರಂತ ಅವ್ರ ಅಂತಿದ್ರು. ಎಷ್ಟು ಸಾಧ್ಯದ ಆ ಮನಿ ಬಿಟ್ಟು ಹೊರಗೆ ಇರ್ತಿದ್ರು ಅವ್ರು ತುಕಾರಾಮ್ ಮಹಾರಾಜರು ಅಂತೇಳಿ ಭಂಡಾರ ಪರ್ವತದಾಗ ಹೋಗಿ ಕೂತ್ಕೊಂಡು ನಾಮಸ್ಮರಣೆ ಮಾಡ್ಕೋತ ಕೂತ್ರು. ಯಾಕಂದ್ರ ಮನೆಯಾಗಿದ್ದ ಆಕಿಗೆ ತ್ರಾಸ ಕೊಡೋದೇನದ, ಆಕಿಗೆ ಬೈದ್ರೆ ಸಮಾಧಾನ ಆಗ್ತಾರೆ, ಬೈವಲ್ಯಾಕ ನಾನೇ ಆ ಮನಿ ಬಿಟ್ಟು ಹೋದ್ರ ಆತ್ಲಾ ಅಂತೇಳಿ ಹೋಗ್ಬಿಡ್ತೀವಿ. ಹಂಗ ನಾವಾದ್ರೂ ಮನ್ಯಾಗ ಅಕಸ್ಮಾತ್ ನಮಗೆ ಇದ್ರ
ಧ್ಯಾನ ಮಾಡ್ಬೇಕಂದ್ರೂ ನಮಗ ಅನುಕೂಲ ಮಾಡಿ ಕೊಡುದಿಲ್ಲ. ಕೂತ ನೋಡು ಒಳಗ್ ಕೂತ ನೋಡು ಅಂತ ಅನ್ನೋದು. ಹಿಂಗೆಲ್ಲಾ ಮಾಡ್ಕೊಂಡು ನಮಗ ಒಂದ್ ನಮೂನಿ ಎದಕ್ಕೂ ಸಮಾಧಾನ ಭಜನೆ ಮಾಡ್ಕೋತ ಕೂತ್ ನೋಡು ತಾ ಕಟ್ಟಿಲಿಕ್ಕತ್ ನೋಡು. ಅಂದ್ರ ಒಬ್ಬೊಬ್ರು ಮನ್ಯಾಗ ಹಿಂಗ್ ಗಂಡ ಹೆಂಡತಿ ಸ್ವಭಾವದ ಅವಾಗಂತ್ರ ಕಡಿತನಕನು ಬುದ್ಧಿ ಬರ್ಲಿಲ್ಲ. ಎಲ್ಲಾರು ಎಷ್ಟ್ ಚಂದ ಪ್ರಪಂಚ ಮಾಡಿದ್ರು ಇವ್ ನೋಡ್ ತಾ ಕಟ್ಕೋತ ಮನಿನೇ ಎಲ್ಲ ತಾ ಕಟ್ಟದವ್ರೆಲ್ಲಾ ಭ್ರಷ್ಟರಾಗಿ ಹೋದ್ರಂತ ಮನಿನೇ ಅಂತೇಳಿ ಹಿಂಗೆಲ್ಲಾ ಬರೇ ಬೈಕೋತ ಮಂದಿ ಮುಂದ ನಮ್ ಕಿಮ್ಮತ್ ತೆಗದ್ ಎಲ್ಲಾನು ಏನಪ್ಪಾ ಇದು ಮಾಡುವಂಗಿತ್ತಂದ್ರ ಯಾಕಲ್ಲಿ ಮಾಡ್ತಿ ಅಂತಾರ. ಯಾಕಲ್ಲಿ ಇರ್ತೀಪ ಬಿಟ್ಕೊಟ್ಟು ಹೋಗ್ಬಿಡ್ ನೀವ ಅಂತ ಅರಣ್ಯಕ್ಕೆ. ಸುಖಾಲಾಗಿ ಅರಣ್ಯ ಸೇವಿತ ಜಾವೆ. ಅರಣ್ಯದೊಳಗೆ ಹೋಗಿ ಆರಾಮ್ ಇದ್ಬಿಡು. ಯಾಕಂದ್ರ ಅರಣ್ಯದೊಳಗಂತ್ರ ಈ ಮಂದಿ ಗದ್ಲಿರುದಿಲ್ಲ ಏನ್ರಿ. ಅರಣ್ಯನೇ ಯಾಕಂತ ಅಂದ್ರು ಅಂತಂದ್ರ ಅವರು ಅರಣ್ಯದೊಳಗ ಹೋಗಿ ನೀವು ಸಾಧನಾ ಮಾಡಿ ನೋಡ್ರಿ. ಅರಣ್ಯದೊಳಗ ಒಂದು ನಮ್ಮನ್ನ ತಿರಸ್ಕಾರ ಮಾಡು ಮಂದಿ ಇರುದಿಲ್ಲ ಅಲ್ಲಿ. ಒಂದೇದ್ದು ನಾವ್ ಏನ್ ಮಾಡಿದಕ್ಕೂ ಭಯ ಅವ್ರು ಇರುದಿಲ್ಲ. ಅಲ್ಲೇನು ಗಿಡ ಮರ ಪಕ್ಷಿಗಳು ಮಂಜುಳು ಶಬ್ದ ನೀರ್ ಹರಿದು ಇಂತ ಒಂದು ಚಂದ ವಾತಾವರಣ ಇರ್ತದ. ಆಮೇಲೆ ನಮ್ಮನ್ನ ಏರ್ಸಾವ್ರು ಇರುದಿಲ್ಲ ಇಳಿಸಾವ್ರು ಇರುದಿಲ್ಲ ನಮ್ಮಲ್ಲಿ ಅಲ್ಲಿ. ಆಮೇಲೆ ನಮ್ಮ ಮನಸ್ಸಿಗೆ ಯಾವ ರೀತಿ ನೋವು ಕೊಡುವಂತ ಏನು ವಾತಾವರಣ ಇರುದಿಲ್ಲ. ಅದಕ್ಕ ನಿಮಗ್ ಗೊತ್ತಿರ್ಬೇಕು ನೋಡ್ರಿ, ಇವ್ರು ತುಕಾರಾಮ್ ಮಹಾರಾಜ್ರಿ ಅಭಂಗ ವೃಕ್ಷವಲ್ಲಿಯ ಮಹಾಸೋಯರಿ ವನಚರಿ ಅಂತ ಹೇಳಿ ಒಂದು ಅಭಂಗದ ನೋಡ್ರಿ. ನೀವೆಲ್ಲರೂ ನಮ್ಮ ಇವ್ರು ಹಾಡಿದ್ದದ. ಅದು ಏನ್ ಚಂದದ ಅಲ್ಲಿ. ವೃಕ್ಷವಲ್ಲಿ ಅಮಹಾಸೋಯರಿ ವನಚರಿ ತುಕೋಬಾರಾಯರ್ ನಮಗ ಈ ವೃಕ್ಷ ಈ ಬಳ್ಳಿಗಳು ಇವೆಲ್ಲರೂ ನಮ್ ಜೊತೆ ನಮಗ್ ಈ ವನದೊಳಗನೆ ಆನಂದದ ಅಂತಂದ್ರ ಅವ್ರು. ಯಾಕಂದ್ರೆ ಹೊರಗಡೆ ಹುಚ್ಚುತ್ಕ್ಯಾ ಅಂತೇಳಿ ಮಂದಿ ಅವ್ರಿಗೆ ಮತ್ತಷ್ಟು ಕಿರಿಕಿರಿನೇ ಮಾಡ್ತಿದ್ರು. ಪಕ್ಷಿ ಈ ಸುಸ್ವರೆ ಆಳವಿತ್ಯ ಅಲ್ಲಿ ಒಂದು ಆನಂದವನ್ನು ವರ್ಣ ಮಾಡ್ತಾರ. ಏನೇ ಸುಖಿ ರುಚಿ ಏಕಾಂತವಾಸ. ಇಲ್ಲಿ ಏಕಾಂತ ಇರ್ಲಿಕ್ಕೆ ಎಷ್ಟು ಆನಂದ ಆಗಿಬಿಡ್ತದ. ಯಾರು ನಮ್ಮ ಏಕಾಂತ ಭಂಗ ಮಾಡೋರಿಲ್ಲ. ನಾಹಿ ಗುಣದೋಷ ಹಂಗಾಯೈತೆ. ನಮ್ಮನ್ ಚಲೋ ಅನ್ನೋರು ಇಲ್ಲ ಕೆಟ್ಟ ಅನ್ನೋರು ಇಲ್ಲ. ಇಲ್ಲಿ ಅಗದಿ ಆನಂದದ ಅಂತೇಳಿ ಆಕಾಶ ಮಂಡಪ ಪೃಥ್ವಿ ಆಸನ. ನಮ್ದು ಏನಂದ್ರೆ ಅಂತದಂದ್ರ ಆಕಾಶನೇ ನಮ್ ಮಂಟಪದ ಪೆಂಡಾಲದ, ಪೃಥ್ವಿ ನಮಗ ಆಸನದ. ರಮೇತೇತೆ ಮನ ಕ್ರೀಡಾಕರಿ ಅಂತೇಳಿ ಅಭಂಗ ಎಷ್ಟು ಚಂದದ. ಏನ ನಿಮಗೆಲ್ಲಾ ಮರಾಠಿ ಬರ್ತದ, ನಿಮಗ್ ಗೊತ್ತದ. ಅಂದ್ರ ಮನೆಯಾಗಿರೋದಕ್ಕಿಂತ ವನದೊಳಗೆ ಎಷ್ಟು ಆನಂದದ ಅನ್ನುವಂತದ್ದನ್ನ ಈ ಅಭಂಗ ನಮಗ್ ಹೇಳ್ತದ. ಮತ್ತೀಗ ಹೌದು ಕರೆ ಅವಾಗೆಲ್ಲ ವನ ಇದ್ದು ಈಗೆಲ್ಲಿ ಸಿಗ್ತಾವ್ರಿ ವನಗಳು. ಎಲ್ಲಾ ವನಗಳೆಲ್ಲಾ ಕಡದ ಅವನ್ನೆಲ್ಲಾ ಪ್ಲಾಟ್ ಮಾಡಿ ಮನಿಗಿನಿ ಮಾಡ್ಕೊಂಡ ಈಗ ನಮ್ ಗುರು ಬಂದ ನೋಡ್ರಿ. ಈ ಫಾರೆಸ್ಟ್ ಇಲಾಖೆ ಒಳಗೆ ಇದ್ದಾನೋ ಅವ್ ವನ ಮತ್ತ ಪುನರ್ರಚನಾ ಮಾಡ್ಲಿಕ್ಕತ್ತಾರ ಈಗ ಗೌರ್ಮೆಂಟ್. ಗಿಡಗಳು ಹಚ್ಚುದು ಅವ್ನು ಬೆಳೆಸುದು ಅಷ್ಟು ಚಂದ. ಯಾಕಂದ್ರ ಈ ವನಗಳೇ ಹೋಗ್ಬಿಟ್ಟವ್. ಎಲ್ಲಾ ಗಿಡಗಳು ಕಡದಲ್ಲಿ ಪ್ಲಾಟ್ಗಳು ಮಾಡ್ಯಾರ. ಎಲ್ಲಿ ಹೋದಲ್ಲಿ ಈ ಜನರಿಗೆ ಕಿರಿಕಿರಿ ತಪ್ಪುವುದಿಲ್ಲ ಈಗ. ಮತ್ತ ಹಂಗಾದ್ರೆ ಎಲ್ಲಿ ಹೋಗುದ್ರಿ ಅಂತೇಳಿ ಪ್ರಶ್ನೆ ಬರ್ತದ ನಮಗ. ಅವ್ರೇ ಸುಖಾಲಾಗಿ ಅರಣ್ಯಕ್ಕೆ ಹೋಗ್ರಂತಾರೆ. ಮತ್ತ ಅರಣ್ಯನೇ ಇಲ್ಲ ಈಗ ಎಲ್ಲಿ ಹೋಗುದ್ರಿ ಅಂದ್ರೆ ಎಲ್ಲಿ ಹೋಗ್ಬೇಡ, ಮನ್ಯಾಗ ಒಂದು ಕೋಲಿಯಾಗಿ ಏಕಾಂತದೊಳಗೆ ಸಾಕು. ಎಲ್ಲಿ ಹೋಗ್ಬೇಡ. ಈಗ ವನ ಸಿಗ್ಲಿಕ್ಕ ಮನ್ಯಾಗ ಒಂದು ಕೋಲಿ ನೀನ್ ಸಂಬಂಧ ಮಾಡ್ಕೊಂಡ್ ಬಿಡು ಏನ್ರಿ. ಇನ್ನ ಒಂದ್ 400-500 ರೂಪಾಯಿ ಬಾಡಿಗೆ ಹೆಚ್ಚಿಗೆ ಹೋದ್ರು ಚಿಂತಿಲ್ಲ. ಒಂದು ಕೋಲಿ ಹೆಚ್ಚಿರುವಂತ ಮನಿ ಹಿಡಿ. ಆ ಮನೆಯೊಳಗ ಒಂದು ಕೋಲಿನಿಂದ ಮಾಡ್ಕೋ. ಅಲ್ಲಿ ಮಹಾರಾಜರ ನಿನ್ನ ಗುರುವಿನ ಫೋಟೋ ಹಾಕೋ, ಭಾವಚಿತ್ರ ಹಾಕೋ, ಗ್ರಂಥಗಳು ಇಟ್ಕೋ. ಅಲ್ಲಿ ಹೋಗಿ ಕೂತು ಕೂಡ್ಲೆ ಕೇವಲ ಆ ಸಮಾಧಾನ ನಮಗೆ ಸಿಗಬೇಕು. ಹಂಗೆಲ್ಲಾ ವ್ಯವಸ್ಥೆ ಕೋಲ್ಯಾಗ ಮಾಡ್ಕೋ ಸಾಕಲ್ಲ. ಮತ್ ಬಾಗಲ ಹಾಕೊಂಡ್ ಬಿಡು, ಮುಗೀತು. ಹೊರಗಿಂದ ಹೊರಗ ನಾವು ನಮ್ ಕೋಲಿ, ನಮ್ ಮಹಾರಾಜರು, ನಮ್ ಗ್ರಂಥಗಳು, ನಮ್ ಚಿಂತನ ಧ್ಯಾನ ಇವ್ನ್ ಮಾಡ್ಕೋತ ಸುಮ್ ಏಕಾಂತವಾಗಿದ್ದು ಬಿಡು ಅಂತಂತಾರ. ಹಿಂಗ ಈಗ ಹೆಂಗದ ಹಿಂಗ ನಾವ್ ಬದಲಾವಣೆ ಮಾಡ್ಕೋಬೇಕು. ಹೊರತಾಗಿ ಅವ್ರೆಲ್ಲಾ ಹೇಳ್ಯಾರಿ ಅರಣ್ಯಕ್ಕ ಈಗೆಲ್ಲ ಅರಣ್ಯ ಅದಾವ್ರಿ ಅಂತೇಳಿ ಮಾಡೋದು ಬಿಟ್ಟು ಕೂಡುದಕ್ಕಿಂತ ಮನಿಯೊಳಗೆ ಒಂದು ಏಕಾಂತದೊಳಗೆ ನೀನು ಒಂದು ಜಾಗ ಮಾಡ್ಕೊಂಡ್ ಬಿಡು. ಈಗ ನಾವಾದ್ರ ನೋಡ್ರಿ, ಈಗ ನಾವ್ ಒಂದ್ ಕೋಲಿ ನಮ್ದು ಮಾಡ್ಕೊಂಡ್ ಬಿಟ್ಟೇವ್. ನಮ್ ಕೊಲೆ ನೋಡಿದ್ರೆ ಏನು ಇಲ್ಲ. ನಾವ್ ಬಾಗಲ ಹಾಕೊಂಡ್ ಬಿಟ್ಟೇವ್ ಅಂದ್ರ ನಾವಾತು, ಸಮರ್ಥರಾತು, ಸಮರ್ಥರ ಬರೆದಂತ ಗ್ರಂಥಗಳದು, ಧ್ಯಾನ ಆತು, ಇಷ್ಟ ಆನಂದದಲ್ಲ ಏಕಾಂತ. ಇದು ಅರಣ್ಯದೊಳಗೆ ಸಿಗುವಂತದ್ದು, ಆ ವನದೊಳಗೆ ಸಿಗುವಂತದ್ದು ಮನಿಯೊಳಗೂ ಸಹಿತ ನಮಗ್ ಸಿಗ್ಲಿಕ್ಕತ್ತದ. ಇದಕ್ಕೆ ಪ್ರಜ್ಞೆ ಅಂತಾರ. ಹಿಂಗ ಪ್ರಪಂಚ ಹಿಡ್ಕೊಂಡು ಪರಮಾರ್ಥವನ್ನು ನಾವು ಮಾಡ್ಲಿಕ್ಕತ್ತೇವಂದ್ರ ಸಮರ್ಥರು ಹೇಳಿದಂಗ
ಈ ಒಂದು ನಮ್ಮ ಒಂದು ಹಿತವನ್ನು ನಾವು ಮಾಡ್ಕೊಳಿಕ್ಕೆ ಆಗ್ತದ ಅನ್ನುವಂತ ಮಾತ ನಮ್ಮ ಭಗವಂತನ ಪ್ರಾಪ್ತಿಗಾಗಿ ಸಾಧಕರು ಇರಬೇಕು ಅನ್ನುವಂತ ಹೇಳಿದಂತಹ ಎರಡು ಏನಪ್ಪಾ ಎರಡು ಶ್ಲೋಕದ ಬಗ್ಗೆ 43 ಮತ್ತು 44 ಮನಾಚ ಶ್ಲೋಕದ ಬಗ್ಗೆ ನಾವು ನೀವುಗಳೆಲ್ಲ ಆ ಸದ್ಗುರು ಚಂದ್ರಕುಮಾರ್ ಗುರುಗಳು, ಆಮೇಲೆ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು, ಮಹಾಸ್ವಾಮಿ ಚಿದಂಬರರು, ಇವರೆಲ್ಲರ ಒಂದು ಕೃಪೆಯಿಂದ ಅವ್ರು ಏನ್ ನುಡ್ಸ್ಯಾರ ಆ ವಿಚಾರವನ್ನ ನಿಮ್ ಜೊತೆ ಹಂಚ್ಕೋದ್ರಾಗಿ ಹೆಚ್ಚು ಕಡಿಮೆ ಆಗಿರ್ಬೇಕು. ಆಗ್ಲಿ ಇದ್ರು ಸಹಿತ ಒಟ್ಟಿನ ಮೇಲೆ ಒಳ್ಳೆಯದನ್ನ ಸ್ವೀಕಾರ ಮಾಡ್ಕೊಂಡು ನಾವು ಜೀವನದೊಳಗೆ ಬದಲಾವಣೆ ಆದ್ರೆ ಮಾತ್ರ ಸಾಧಕರನ್ನು ಸಿಗೋತೇವು. ಇರ್ಲಿಕ್ಕಂದ್ರ ನಾವು ಬಾಧಕರೇ ಆಗಿಬಿಡ್ತೇವೆ. ಅದಕ್ಕ ಸಾಧಕರಾಗಬೇಕು. ಹಂಗ ಅವಗುಣಗಳನ್ನ ತ್ಯಾಗ ಮಾಡಿ ಒಳ್ಳೆಯ ಗುಣಗಳನ್ನ ಧಾರಣ ಮಾಡ್ಕೊಳ್ಳಿಕ್ಕೆ ಯಾರು ಸತತ ಪ್ರಯತ್ನ ಮಾಡಿ ಭಗವಂತನ ಪ್ರಾಪ್ತಿಗಾಗಿಯೇ ತಮ್ಮ ಜೀವನವನ್ನ ಸಂವಸಲಿಕ್ಕತ್ತಾರ ಅವ್ರಿಗೆ ಸಾಧಕರನ್ರಿ ಅಂತ ನಿಮ್ಮೆಲ್ಲಾ ಸಾಧಕರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ಇವತ್ತಿನ ಒಂದು ಈ ಸೇವೆಗೆ ನಾನು ವಿರಾಮ ಕೊಡ್ತೇನೆ. ಆಕಲ್ಪಾಯುಷ್ಯವಾವೇತ ಯಾಕುಳ ಮಾಜ್ಯ ಸಕಳ ಹರಿಚಾದಾಸ कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणेतया असावे कल्याण जामक निदान पांडुरंग कुंडली कवरदार विठ्ठल पार्वती पतेश्वर महादेव राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदुंबर सदाभास चिदंबर नमोस्तुते. जय जय रघुवीर समर्थ. जय श्री राम. ಶ್ರೀರಾಮ್ ಸಮರ್ಥ. ಗುರುಗಳೇ, ನಿಮ್ದು ವಿಡಿಯೋ ಆಫ್ ಆಗ್ಬಿಟ್ಟಿದೆ, ಕ್ಯಾಮ್ರಾ. ನಮ್ಮದ್ರೆ ಹೌದ್ರಿ, ಒಂದ್ ತಾಸಿಂದ ಇವತ್ತು ನಿಮ್ಗೆ ದರ್ಶನನೇ ಆಗಿಲ್ಲ. ಇವತ್ತು ಸಮರ್ಥಕ್ ಸಿಟ್ಟು ಬಂದ್ಬಿಟ್ಟಿದೆ. ಖರೇನೇ ರೇ? ಹೌದ್ರಿ, ಕರೆ ಕರೆ. ನಿಮ್ದು ಆಫ್ ಆಗ್ಬಿಟ್ಟಿದೆ, ವಿಡಿಯೋ ಇಲ್ಲ, ವಿಡಿಯೋ ಆಫ್ ಆಗಿದೆ. ಅವಾಗೇ ಹೇಳ್ಬೇಕಾಗಿತ್ತಲ್ರಿ. ಇಲ್ಲ, ಮಧ್ಯದಲ್ಲೇ ಇದು ನಿಮ್ದು ಇದಾಗ್ಬಿಡುತ್ತೆ ಅಂತ ಹೇಳ್ಲಿಕ್ಕೆ ಹೋಗ್ಲಿಲ್ಲ. ಇಲ್ಲಿ ಕಾಣಿಸ್ತು ಇದು. ಅದು ನಿಮ್ದು ಅದು ಪ್ರೆಸ್ ಮಾಡಿದಿರೇನ, ಅದು ವಿಡಿಯೋ ಆನ್ ಆಗಿಲ್ಲ. ಇಲ್ಲಿ ಈಗ ಅನ್ಯ ಅದ, ಮತ್ತೆ ನನಗ್ ಕಾಣಿಸ್ತದ. ಇಲ್ಲ, ನಿಮಗೆ ಎಲ್ಲಾರು ಕಾಣಿಸ್ತಿದ್ದೀರಿ, ಆದ್ರೆ ನಮಗೆ ಈಗ ಎಷ್ಟೋ ಜನ ನಿಮಗ್ ಕಾಣಿಸ್ತಿಲ್ಲ ನೋಡ್ರಿ. ವೇದಾ ಭಟ್ ಅನ್ನೋರು, ಶಾರದಾ ಅನ್ನೋರು, ವೀಣಾ ವಿಜಾಪುರ್ ಅವ್ರದೆಲ್ಲ ಕಾಣಿಸ್ತಾ ಇಲ್ಲ. ಅವರೆಲ್ಲ ವಿಡಿಯೋ ಆಫ್ ಮಾಡ್ಕೊಂಡಿದ್ದಾರೆ. ಹಂಗಾಗಿ ನಿಮ್ದು ಅದೇನೋ ಪ್ರೆಸ್ ಆಗಿದೆ, ಕ್ಯಾಮ್ರಾ ಮಗ್ಗಿನ ಬಟನ್ ಪಕ್ಕ. ನಮ್ದು ವಿಡಿಯೋ ಆಫ್ ಆಗಿಲ್ಲ, ಆನ್ ಇದೆ. ಅಲ್ಲ, ನಮಗ್ ಗೊತ್ತೇ ಆಗ್ಲಿಲ್ಲಲ್ರಿ ಇದು. ಇರ್ಲಿ ಇರ್ಲಿ, ಅದು ಒಂದೊಂದ್ ದಿವಸ ಮಹಾರಾಜರ ಕೃಪೆ ಹಿಂಗಿರುತ್ತೆ. ಸರ್, ಇದು ನಮ್ದು ಮಾತ್ರ ಆಗೈತೆ ಅಂತ ಹೇಳ್ಬಿಟ್ಟು ನಾನು ಆ ಕಡೆ ಈ ಕಡೆ ಎಲ್ಲ ಹೋಗಿ 2-3 ಸರಿ ಆಫ್ ಮಾಡ್ಬಿಟ್ಟು ಆನ್ ಮಾಡಿದೆ. ಹೌದಾ? ಇಲ್ಲ, ಅವ್ರದರೊಳಗೆ ಇದಾಗಿರೋದು. ಅದು ಇನ್ನೂ ಆಗ್ತಾ ಇಲ್ಲ, ಇನ್ನೂ ಆಗಿಲ್ಲ ರೀ, ಅದು ಇನ್ನೂ ಆಗಿಲ್ಲ. ನಿಮ್ದ ಇದ್ರ ಪಕ್ಕದಲ್ಲಿ ಖಾಲಿ ಆಗ್ತಾ ಬಂದ್ರು ಹಾಗೆ ಆಗತ್ತೆ. ಇಂಟರ್ನೆಟ್ ಪ್ಯಾಕ್ ಖಾಲಿ ಆಯ್ತು ಅಂದ್ರು ಹಾಗಾಗತ್ತೆ ಅಂತ ಇದಾರೆ. ಆದ್ರೆ ಅವ್ರದೊಳಗೆ ಏನು ಸಿಂಬಲ್ ಏನು ಬರ್ತಾ ಇಲ್ಲ. ಏನಾಗಿದೆ ಯಾರಿಗ ಗೊತ್ತಿಲ್ಲ. ಹಂಗಾಗಿ ನಮ್ಗೆ ಇವತ್ತೆಲ್ಲ ಧ್ವನಿ ಮಾತ್ರ ಕೇಳಿಸ್ತಾ ಇದೆ. ರಂಗರಾವ್ ಮಹಾರಾಜರದು ದರ್ಶನ ಕೊಡ್ತಾ ಇಲ್ಲ ಮಹಾರಾಜರು. ಯಾಕೆಂದ್ರೆ ಇನ್ನು ನಾವು ಅದರ ಅರ್ಥ ಏನಪ್ಪಾ ಅಂದ್ರೆ, ಇನ್ನು ನಾವು ನಮ್ಮ ಮನಸ್ಸನ್ನ ದೃಢ ಮಾಡ್ಕೊಂಡು ನಾವು ನಮ್ಮ ಬದಲಾವಣೆ ಮಾಡ್ಕೋಬೇಕು. ಅದು ಬಿಟ್ಟು ನಾವು ಇನ್ನೊಬ್ರು ಬದಲಾವಣೆ ಮಾಡ್ಲಿಕ್ಕೆ ಹೊಂಟಿವಿ. ಅದಕ್ಕೆ ಮೊದಲು ನಿಮ್ಮ ಬದಲಾವಣೆಗಳನ್ನು ನೀವು ಮಾಡ್ಕೊಳ್ಳಿ, ಬೇರೆಯವರ ಬದಲಾವಣೆ ಮಾಡಬೇಡಿ. ಅದನ್ನೇ ಇವತ್ತು ಮಹಾರಾಜರು ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ಇನ್ನೊಬ್ರು ತಟ್ಟೆಯಲ್ಲಿರೋದು ನೊಣ ಓಡಿಸ್ಬೇಡಪ್ಪ, ನಿನ್ನ ತಟ್ಟೆಯಲ್ಲಿ ಬಿದ್ದಿರೋದು ಕಸ ಮೊದಲು ತೆಕ್ಕೋ. ಅಂದ್ರೆ ಮೊದಲು ನಿನ್ನ ಮನಸ್ಸಿನಲ್ಲಿ ಏನು ಕಲ್ಮಶ ಅನ್ನೋದು ತುಂಬಿಕೊಂಡಿದೆ, ಅದನ್ನ ತೆಗೆದುಕೊಂಡು ನೀನು ಶುದ್ಧ ಅಂತಃಕರಣ ಶುದ್ಧ ಮಾಡ್ಕೋ. ಮಹಾರಾಜರ ಹತ್ರ ಶರಣಾಗತರಾಗು, ಆಗ ನಿನಗೆ ಸಮಾಧಾನ ಸಿಗುತ್ತೆ. ಇಲ್ಲದಿದ್ರೆ ಬೇರೆಯವ್ರಿಗೆ ನೋಡ್ತಾ ಬೇರೆಯವ್ರಿಗೆ ಹೇಳ್ತಾ ಇದ್ರೆ ನಾನು ಏನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇವತ್ತು ಸಮರ್ಥರು ಹೇಳ್ತಾ ಇದ್ದಾರೆ, ದೃಢ ಮಾಡಿಕೋ ನಿನ್ನ ಮನಸ್ಸನ್ನ.
ಇಷ್ಟು ದಿವಸ ವ್ಯಯವಾಗಿ ಕಾಲ ಕಳೆದು ಬಿಟ್ಟೆ, ಈಗಲಾದ್ರೂ ನಿನ್ನ ಮನಸ್ಸು ದೃಢ ಮಾಡ್ಕೋ, ಹಾಗೂ ಅದಕ್ಕೆ ನಿನ್ನ ಕಲ್ಯಾಣ ಮಾಡ್ಕೋ. ನಾವೇನ್ ಮಾಡ್ತೀವಿ, ಇನ್ನೊಬ್ರಿಗೆ ಹೇಳ್ಕೊಡಕ್ ಹೋಗ್ತೀವಿ. ಅದಕ್ಕೆ ಅವ್ರು ಹೇಳಿಕತ್ತಾರೆ, ಇನ್ನೊಬ್ರಿಗೆ ಬೇಡಪ್ಪ, ಮೊದ್ಲು ನೀನ್ ಮಾರೆ ತೊಳ್ಕೊ. ನಿನ್ನ ಮಾರೆ ತೊಳ್ಕೊಂಡು ನೀನು ಸ್ವಚ್ಛ ಆಗಿದೆ ಅಂದ್ರೆ ಆಗ ನಿನ್ನ ಮಾರೆ ಸ್ವಚ್ಛತನ ಬೇರೆಯವರಿಗೆ ಕಾಣುತ್ತೆ. ಅದನ್ನ ಹೇಳ್ತಾ ಇದ್ದಾರೆ. ಅದೇ ಮತ್ತೆ ಇಲ್ಲಿ ಅಂತೂ ಆನ್ ಅದ, ಅದು ಯಾಕೋ ಅದು ಬಂದಲ್ಲಿದೆ, ಯಾಕೆ ಬಂದ್ರಿ ಗೊತ್ತಿಲ್ಲ. ಹೌದ್ರಿ, ಏನೋ ಇರ್ಬೇಕು, ಏನೋ ಅದು ಏನಂದ್ರೆ ಪ್ರಾಬ್ಲಮ್ ಏನೋ ಆಗಿರ್ಬೇಕ್ರಿ. ಆಗಿದೆ, ಏನೋ ಪ್ರಾಬ್ಲಮ್ ಆಗಿದ್ರೆ ಅದನ್ನ ಇವತ್ತು ನಮ್ಗೆ ಅದೆಷ್ಟು ಚೆನ್ನಾಗಿ ಹೇಳ್ಕೊಟ್ರು. ನಮ್ಮಲ್ಲಿ ನಾವು ನಮ್ಮ ಬದಲಾವಣೆ ಮಾಡ್ಕೋಬೇಕೇ ಹೊರತು ನಾವು ಬೇರೆಯವರನ್ನ ನೋಡಬೇಡಿ. ಅದಕ್ಕೆ ನಾವು ಹೇಳ್ತೀವಲ್ಲ, ಒಬ್ರು ಕಡೆ ಬೊಟ್ಟು ಮಾಡಿ ತೋರ್ಸಿದ್ರೆ 3 ಬೆಟ್ಟು ನಮ್ ಕಡೆ ತೋರಿಸ್ತಾ ಇದೆ ಅಂತಂದ್ರೆ ಏನು? ನನ್ನಲ್ಲಿ ನಾನು ಬದಲಾವಣೆ ಮಾಡ್ಕೋ, ಮೊದಲು ನನ್ನನ್ನು ನಾನು ಸುಧಾರಣೆ ಮಾಡ್ಕೋ, ನನ್ನ ಉದ್ಧಾರ ನಾನು ಮಾಡ್ಕೋ. ಆಗ ನಾವೆಲ್ಲ ಒಂದು ಸಾಧನಾ ಮಟ್ಟಕ್ಕೆ ಹೋಗ್ಬಹುದು. ಮತ್ತೆ ಹೇಳ್ತಾ ಇದ್ದಾರೆ ಮಹಾರಾಜರು ಹೇಳಿದಾಗೆ, ವಿನಾ ವೃಥ ಕಾಲಹರಣ ಮಾಡಬೇಡಿ. ಎಲ್ಲಿ ರಾಮನಾಮ ಇಲ್ಲ ಅಲ್ಲಿಂದ ನಾವು ಜಾಗ ಖಾಲಿ ಮಾಡಿ ರಾಮನಾಮವನ್ನ ನಾವು ನಮ್ಮ ಮನದಲ್ಲಿ ಪ್ರೀತಿಯಿಂದ ಪ್ರೇಮದಿಂದ ಆ ನಾಮಸ್ಮರಣೆ ಮಾಡ್ತಾ ಇರೋಣ. ಆ ನಾಮಸ್ಮರಣೆ ಎಲ್ಲದಕ್ಕೂ ಕಾರಣ. ಎಂಥ ಆ ವಾಸನೆಯ ಪ್ರಾಬಲ್ಯವನ್ನೇ ಮುರಿಲಿಕ್ಕೆ ಶಕ್ತಿ ಇದೆ ಅಂದ್ರೆ ಅದು ನಾಮಸ್ಮರಣೆ ಒಂದೇ ಅಂತ ಇವತ್ತು ಮಹಾರಾಜರು ದಿನ ಪ್ರವಚನದಲ್ಲಿ ಅದನ್ನ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ನಾವು ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳ್ಳೋಣ. ಮೊದಲು ನಮ್ಮ ಸಾಧನೆಯ ಮಟ್ಟವನ್ನು ಹೆಚ್ಚಿಸ್ಕೊಳ್ಳೋಣ. ಆ ಭಗವಂತನ ನಾಮಸ್ಮರಣೆಯಲ್ಲಿ ಯಾವಾಗ್ಲೂ ಇರೋಣ. ಅದನ್ನು ಬಿಟ್ಟು ಬೇರೆ ಯಾವುದು ನಮಗೆ ಬೇಡ ಅನ್ನೋ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳೋಣ. ಆ ವಿಷಯವನ್ನ ಇವತ್ತು ನಮ್ಗೆ ಮಹಾರಾಜರು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದನ್ನ ನಮ್ಮ ಇಲ್ಲಿವರೆಗೂ ಬರೀ ಕೇಳೋದಾಗ್ತಾ ಇದೆ, ಕೇಳೋದಾಗಬಾರದು. ಅದನ್ನ ಮನನ ಮಾಡ್ಕೋಬೇಕು. ಮನನ ಮಾಡಿ ಜೀವನದಲ್ಲಿ ನಾವು ಎಷ್ಟು ಸಾಧ್ಯ ಆಗುತ್ತೋ ಅದನ್ನ ಅಳವಡಿಸಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಬೇಕು. ಬರೀ ಕೇಳಿ ಕೇಳಿ ತಿಳಿತು ಅಂತ ಹೇಳಿ ಅವ್ರ ಮುಂದೆ ಗೋಣ ಆಡಿಸಿ 1 ತಾಸು ಬೇಗ ಮುಗದೆ ಹೋಯ್ತ್ರಿ ಅನ್ನೋದಕ್ಕಿಂತ, ಹೌದು ಈ 1 ತಾಸಿನಲ್ಲಿ ಇವತ್ತು ಏನು ಸಿಕ್ಕಿದೆ ಅದನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಅವಾಗ ಏನಾಗತ್ತೆ, ನಮ್ಗೆಲ್ಲವೂ ಆ ಸಾಧನಾ ರಂಗದಲ್ಲಿ ಮುಂದುವರಿಯುತ್ತೆ. ಆಗ ಇನ್ನೂ ಹೆಚ್ಚು ಹೆಚ್ಚು ಮುಂದಿನ ಶ್ಲೋಕಗಳು ಹೋಗ್ತಾ ಹೋಗ್ತಾ ಪ್ರತಿ 204 ಶ್ಲೋಕಗಳು ಬರೀ ಮನಸ್ಸಿಗೆ ಹೇಳಿರೋದ್ರಿಂದ ಅದು ಇನ್ನೂ ನಮಗೆ ಒಳಗೆ ಇಳಿಲಿಕ್ಕೆ ಶುರು ಆಗುತ್ತೆ. ಆಗ ಅದರ ಆನಂದವನ್ನ ನಾವೆಲ್ಲರೂ ಅನುಭವಿಸ್ಬೋದು ಅಂತ ಹೇಳ್ತಾ ಗುರುಗಳಿಗೆ ಪ್ರಣಾಮವನ್ನು ಮಾಡ್ತಾ ಇದ್ದೇನೆ. ಜೈ ಗುರು. ಎಲ್ಲರಿಗೂ ನಮಸ್ಕಾರ. ಜೈ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ.